ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್, ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬಹಳ ಮುಖ್ಯವಾದಂತಹ ಅಡ್ವೊಕೇಟ್ಸ್ಗೆ ಸಂಬಂಧಪಟ್ಟ ಅಡ್ವೊಕೇಟ್ಸ್ ಆ್ಯಕ್ಟ್ ಅಂದರೆ ನ್ಯಾಯವಾದಿಗಳ ಅಧಿನಿಯಮ 1961ಕ್ಕೆ ಸಂಬಂಧಪಟ್ಟ ಒಂದು ಏನು ಕಾನೂನಿದೆ ಅದ್ರ ಬಗ್ಗೆ ಒಂದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವ, ಈ ಒಂದು ಜನವರಿ 26 ಗಣರಾಜ್ಯೋತ್ಸವ ದಿನ ಏನಾಗ್ತಾ ಇದೆ ಅದರದ್ದು ಒಂದು ಶುಭಾಶಯಗಳನ್ನ ತಿಳಿಸ್ತಾ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ, ನಮ್ಮ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೂ ಬಹಳ ದಿನ ಬಾಕಿ ಇಲ್ಲ, ಆದಷ್ಟು ಅದನ್ನು ಸಾಲ್ವ್ ಮಾಡ್ತಾ ಆದಷ್ಟು ನಾವು ಓದ್ತಾ ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಅನ್ಅಕಾಡೆಮಿ ಬಗ್ಗೆ ಕೆಲವೊಂದು ಹೊಸ ಒಂದು ಮಾಹಿತಿ, ಕೆಲವೊಂದು ನೋಟ್ಸ್ಗಳ ಬಗ್ಗೆ, ಹಾಗೆ ಕೆಲವೊಂದು ಪ್ರೈಸ್ ಬಗ್ಗೆ, ಸಬ್ಸ್ಕ್ರಿಪ್ಷನ್ ಬಗ್ಗೆ ಅದರ ಮಾಹಿತಿಯನ್ನು ಕೂಡ ನಾನು ಒಂದು ಮುಂದಿನ ಒಂದು ಈ ಕ್ಲಾಸಿನ ಒಂದು ಕೊನೆಯಲ್ಲಿ ನಾನು ನೀಡ್ತಾ ಇದ್ದೇನೆ. ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಹೊಸ ಬ್ಯಾಚ್ಗಳಿವೆ. ಈ ಕರ್ನಾಟಕ ಬ್ಯಾಚ್ ಪ್ಲೇ ಲಿಸ್ಟ್ ಕೂಡ ನಿಮಗೆ ಕಾಣುತ್ತೆ, ಜುಡಿಷರಿ ಪ್ರಿಪ್ರೇಷನನ್ನು, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ತಾ ಇರೋರು ಜುಡಿಷರಿ ಎಕ್ಸಾಮ್ಸ್ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಎನ್ರೋಲ್ಮೆಂಟ್ ಆಗಿದ್ರೆ ಸಾಕಾಗತ್ತೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಏನೇನು ಹೇಳ್ತವೆ ಅಂತ. ಸೊ ಅದಕ್ಕಿಂತ ಮುಂಚೆ ಸಣ್ಣದಾಗಿ ಈ ಒಂದು ಕಾನೂನು ನ್ಯಾಯವಾದಿಗಳ ಅಧಿನಿಯಮ ಯಾವುದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅದನ್ನು ಕೂಡ ನಾವು ನೋಡೋಣ. ಈ ಒಂದು ಶುಭ ಸಂದರ್ಭದಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟ್ ಹೇಳುವಂಥದ್ದು, ನಾವೆಲ್ಲ ಒಂದು ಏನು ಅಡ್ವೊಕೇಟ್ಸ್ ಇದ್ದೇವೆ, ನಾವೇನು ಲಾ ಕಲಿತು, ಯಾವ ಒಂದು ಲಾ ಕಲಿತು ಎನ್ರೋಲ್ ಆಗ್ತೇವೆ, ಇದೆಲ್ಲವೂ ಕೂಡ ಅಡ್ವೊಕೇಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ. ನಮ್ಮ ಲಾ ಎಕ್ಸಾಮಿನೇಷನ್, ಗ್ರ್ಯಾಜುಯೇಷನ್ಗೆ ರೂಲ್ಸ್ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಹಿಡಿದು ನಮ್ಮ ಎನ್ರೋಲ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಬಾರ್ ಕೌನ್ಸಿಲ್ಸ್, ಹಾಗೆ ಆಲ್ ಇಂಡಿಯಾ ಬಾರ್, ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನು ಹೇಳ್ತೇವೆ, ಅದರದ್ದು ಒಂದು ಹೇಗೆ ಕಾಂಪೋಸಿಷನ್ ಆಗಬೇಕು, ಅದರದ್ದು ಮೆಂಬರ್ಸ್ ಯಾರಾಗಬೇಕು, ಹೇಗೆ ಎಲೆಕ್ಷನ್ ಆಗಬೇಕು, ಆಮೇಲೆ ಯಾವ್ಯಾವ ಕಮಿಟೀಸ್ಗಳಿವೆ, ಒಂದು ವೇಳೆ ಅಡ್ವೊಕೇಟ್ ಮಿಸ್ಕಂಡಕ್ಟ್ ಮಾಡಿದರೆ ಹೇಗೆ ಅವನ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಬೋದು, ಆ ಡಿಸಿಪ್ಲಿನರಿ ಕಮಿಟಿ ಹೇಗೆ ಕಾನ್ಸ್ಟಿಟ್ಯೂಟ್ ಆಗಬೇಕು, ಅದರ ಪವರ್ಸ್ ಏನು, ಯಾವ್ಯಾವ ಒಂದು ಮಿಸ್ಕಂಡಕ್ಟ್ ಆಗತ್ತೆ ಹೇಳುವಂಥ ರೂಲ್ಸನ್ನು ಹೇಳುವಂಥ ಒಂದು ಆ್ಯಕ್ಟ್ ನಾವಿಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961ನಲ್ಲಿ ನಾವು ಕಾಣ್ತೇವೆ. ಸೊ ಬಹಳನೇ ಅಡ್ವೊಕೇಟ್ಸ್ಗಳಿಗೆ ಬಹಳ ಇಂಪಾರ್ಟೆಂಟ್ ಇರುವಂಥ ಒಂದು ಕಾನೂನಿದು. ಸೊ ಇದನ್ನು ಸಮಗ್ರವಾಗಿ ಫ್ರೀ ಇದ್ದಾಗ ಜಸ್ಟ್ ಒಂದು ನೋಡಿಕೊಂಡ್ರೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಇಲ್ಲ. ಇದು ಆ ಕಾಂಪೋಸಿಷನ್ ಎಷ್ಟು ಆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಹಾಗೆ ಬೇರೆ ಬೇರೆ ಸ್ಟೇಟ್ ಬಾರ್ ಕೌನ್ಸಿಲ್ಸ್ ಏನಿದೆ, ಈಗ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಥವಾ ಮಹಾರಾಷ್ಟ್ರ ಇರಲಿ, ತಮಿಳುನಾಡು ಇರಲಿ, ಎಲ್ಲ ಸ್ಟೇಟ್ ಬಾರ್ ಕೌನ್ಸಿಲಿನ ಕಾಂಪೋಸಿಷನ್ ಹೇಗಿರುತ್ತೆ, ಯಾರ್ಯಾರು ಚೇರ್ಮನ್ ಆಗ್ಬೋದು, ಎಷ್ಟು ಜನ ಮೆಂಬರ್ಸ್ ಆಗ್ಬೋದು, ಮತ್ತು ಎನ್ರೋಲ್ಮೆಂಟ್, ಈಗ ನಾವು ಗ್ರ್ಯಾಜುಯೇಷನ್ ಆದ ನಂತರ ಎನ್ರೋಲ್ ಅಂತ ಮಾಡ್ಕೊಳ್ಬೇಕಾಗತ್ತೆ. ಆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋ ಪ್ರೊಸೀಜರ್ ಏನು, ಅದರದ್ದು ಕ್ವಾಲಿಫಿಕೇಷನ್ಸ್ ಯಾವುದು, ಅದರದ್ದು ಡಿಸ್ಕ್ವಾಲಿಫಿಕೇಷನ್ಸ್ ಯಾವುದು, ಇದನ್ನು ಕೂಡ ನಾವು ಕಾಣ್ತಾ ಇರ್ತೇವೆ. ಸೊ ಹೀಗೆ ಇರುವಾಗ ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ದೃಷ್ಟಿಕೋನದಲ್ಲಿ ನಾವು ಫಸ್ಟ್ ಆಫ್ ಆಲ್ ಈ ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961 ನಾವು ಓದುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನಿದೆ ಅದು ಪ್ರಿಸ್ಕ್ರೈಬ್ ಮಾಡಿರುವಂಥ ಒಂದು ರೂಲ್ಸ್ ಇದೆ. ಆ ರೂಲ್ಸನ್ನು ಕೂಡ ಸ್ವಲ್ಪ ಓದ್ಕೊಳ್ಬೇಕು. ಯಾಕೆಂದರೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅಂತ ಯಾವಾಗ ಬರುತ್ತೆ ಅಂತ ಹಲವಾರು ಕಡೆ ಪ್ರಿಸ್ಕ್ರೈಬ್ ಮಾಡಿದೆ. ಆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆದಾಗ ಅಡ್ವೊಕೇಟ್ ಏನಾದರೂ, ಈಗ ಉದಾಹರಣೆಗೆ ಯಾವುದಾದ್ರೂ ಜಡ್ಜನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನೋಡಿದರೆ, ಅಥವಾ ಎರಡು ಪಾರ್ಟಿಗಳ ಹತ್ರ ಅವರು ಆ ಒಂದು ತಮ್ಮ ಕೇಸನ್ನು ಸಾಲ್ಸಿಟ್ ಮಾಡಿದರೆ, ಎಲ್ಲವೂ ಸಂದರ್ಭದಲ್ಲಿ ಏನಾಗುತ್ತೆ, ಮಿಸ್ಕಂಡಕ್ಟ್ ಅಂತ ಆಗುತ್ತೆ. ಅಂಥ ಮಿಸ್ಕಂಡಕ್ಟ್ ಅಂತ ಆದಾಗ ಏನು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಬೋದು ಅಡ್ವೊಕೇಟ್ ಮೇಲೆ, ಅದನ್ನು ನಿರ್ಧಾರ ಮಾಡುವಂಥದ್ದು ಡಿಸಿಪ್ಲಿನರಿ ಕಮಿಟಿ. ಆ ಡಿಸಿಪ್ಲಿನರಿ ಕಮಿಟಿಗೆ ಏನೇನು ಪವರ್ಸ್ ಇದೆ, ಸಿವಿಲ್ ಕೋರ್ಟ್ನ ಪವರ್ಸ್ ಇದೆ, ಅಂದರೆ ಒಬ್ಬ ವ್ಯಕ್ತಿನ ಸಮನ್ ಮಾಡಿ ಕರೆಸುವಂಥದ್ದು, ಅಥವಾ ಒಂದು ವ್ಯಕ್ತಿ ಒಂದು ಪ್ರೊಡಕ್ಷನ್ ಆಫ್ ದಿ ಡಾಕ್ಯುಮೆಂಟ್ಸ್ ಹೇಳುವಂಥದ್ದು. ಸೊ ಆ ಸಿವಿಲ್ ಕೋರ್ಟಿಗೆ ಏನು ಪವರ್ಸ್ ಇದೆ ಅದು ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಬಹಳ ಒಂದು ಸಾರ್ಟೆಡ್ ಔಟ್ ಆರ್ಗನೈಸ್ಡ್ ಮೆಥಡಲ್ಲಿ ಪ್ರಿಸ್ಕ್ರೈಬ್ ಮಾಡಿದೆ. ಅದನ್ನೇ ನೀವು ಸರಿಯಾಗಿ ಓದ್ಕೊಂಡ್ರೆ, ಅಂದರೆ ಆ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕೌನ್ಸಿಲ್ ಹೇಗೆ, ಯಾವ ಸೆಕ್ಷನ್ ಬರುತ್ತೆ, ಅಂದರೆ ಒಟ್ಟು ಎಷ್ಟು ಥರ ಸ್ಟೇಟ್ ಲೆವೆಲಲ್ಲಿ ಏನು ಹೇಳಿದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ ಯಾವ ಒಂದು ಕೌನ್ಸಿಲ್ ಇದೆ, ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಹಾಗಿದ್ರೆ ಅದಕ್ಕೆ ಏನು ರೂಲ್ಸ್ ಇದೆ, ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಯಾವುದು ರೂಲ್ಸ್ ಇದೆ, ಬಾರ್ ಕೌನ್ಸಿಲ್ನ ಮೆಂಬರ್ಸ್ ಎಷ್ಟು ಮ್ಯಾಕ್ಸಿಮಮ್ಮು, ಸ್ಟೇಟ್ ಬಾರ್ ಕೌನ್ಸಿಲ್ನ ಮೆಂಬರ್ಸ್ ಎಷ್ಟು, ಹಾಗೆ ಚೇರ್ಮನ್ ಅಂದರೆ ಅದರದ್ದು ಆ ಕಮಿಟಿ ಇರತ್ತಲ್ಲ ಮೇನ್ ಗವರ್ನಿಂಗ್ ಇದು, ಅದು ಏನಾಗುತ್ತೆ, ಅದರದ್ದು ಎಷ್ಟು ಜನ ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕು, ಅಡ್ವೊಕೇಟ್ಸ್ ಆ ರೋಲ್ ಇರುತ್ತಲ್ಲ, ರೋಲ್ ಆಫ್ ಅಡ್ವೊಕೇಟ್ಸ್, ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಅದರಲ್ಲಿ ಯಾರ್ಯಾರು ಇರ್ತಾರೆ, ಅದರ ಮುಖಾಂತರ ಎಲೆಕ್ಷನ್ ಕಂಡಕ್ಟ್ ಮಾಡೋದಾದರೆ ಯಾವ ರೀತಿ, ಎಷ್ಟು ವರ್ಷದ ಟರ್ಮ್ ಇದು, ಇದೆಲ್ಲವೂ ಕೂಡ ನಾವು ಕಾಣ್ತೇವೆ. ಹಾಗೆ ಲೀಗಲ್ ಕ್ವಾಲಿಫಿಕೇಷನ್
LLB ತಗೊಳ್ಳೋಂತ ಆದರೆ ಆ ಒಂದು ಯೂನಿವರ್ಸಿಟಿಗಳು ಅಥವಾ ಆ ಕಾನೂನು ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು ಏನು ಅರ್ಹತೆ ಹೊಂದಿರಬೇಕು, ಯಾವ ರೀತಿಯಲ್ಲಿ ಅವರು ಎಜುಕೇಷನನ್ನು ಇಂಪಾರ್ಟ್ ಮಾಡಬೇಕು ಹೇಳುವಂಥದ್ದನ್ನು ಕೂಡ ಪ್ರಿಸ್ಕ್ರೈಬ್ ಮಾಡುತ್ತೆ. ಹಾಗೆ ವ್ಯಕ್ತಿಗತವಾಗಿ ಈ ಅಡ್ವೊಕೇಟ್ಸ್ ಅಂತ ಇರೋರು ಅವರು ಏನು ಕ್ವಾಲಿಫೈ ಆಗಬೇಕು ಎನ್ರೋಲ್ಮೆಂಟ್ಗೆ, ಅಂದರೆ ಸಿಟಿಸನ್ ಆಫ್ ಇಂಡಿಯಾ ಇರಬೇಕಾ, ಅಥವಾ ಎಷ್ಟು ಮಿನಿಮಮ್ 21 ವರ್ಷ ಆಗಿರಬೇಕಾ, ಅಥವಾ ಬೇರೆ ಯಾವುದು ಕನ್ವಿಕ್ಷನ್ ಆಗಿರಬಾರ್ದಾ ಅವ್ರ ಮೇಲೆ, ಮಾರಲ್ ಟರ್ಪ್ಯೂಟೆಡ್ ಒಫೆನ್ಸಸ್ಗಳಲ್ಲಿ ಕನ್ವಿಕ್ಷನ್ ಆಗಿರಬಾರ್ದಾ, ಇದನ್ನೆಲ್ಲವೂ ಕೂಡ ನಾವು ಕಾಣ್ತಾ ಹೋಗ್ತೇವೆ. ಹಾಗೆ ಮಿಸ್ಕಂಡಕ್ಟ್, ನಾನು ಆಲ್ರೆಡಿ ಹೇಳಿದೆ, ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸಲ್ಲಿದೆ, ನಿಮಗೆ ಆ್ಯಕ್ಟಲ್ಲಿ ಸಿಗೋದಿಲ್ಲ. ಸೊ ನೀವು ಏನಾದರೂ ಬೇರೆ ಆ್ಯಕ್ಟ್ ಪರ್ಚೇಸ್ ಮಾಡ್ತೀರಿ ಅಂತ ಆದರೆ ಅದರಲ್ಲಿ ರೂಲ್ಸ್ ಕೂಡ ಇದೆಯಾ ಅಂತ ನೋಡಿ. ಯಾಕೆಂದರೆ ಕೆಲವೊಂದ್ಸಲ ರೂಲ್ಸ್ ಇಲ್ಲದೆ ಇದ್ದರೆ ಆವಾಗ ನಿಮಗೆ ಅದ್ರ ಮೇಲೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್. ಸೊ ಎಕ್ಸಾಮಲ್ಲಿ ಆವಾಗ ನಿಮಗೆ ಯಾವ ರೆಫರೆನ್ಸ್ ಮೆಟೀರಿಯಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ ಏನಾದರೂ ಪರ್ಚೇಸ್ ಮಾಡೋದಾದರೆ ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961, ಅದ್ರ ಜೊತೆಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಕೂಡ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡಿಕೊಂಡು ತಗೊಳ್ಳಿ. ಸೊ ಇದು ಕನ್ನಡದಲ್ಲಿ ಏನು ಹೇಳ್ತಾರೆ, ನ್ಯಾಯವಾದಿಗಳ ಅಧಿನಿಯಮ 1961 ಇಸ್ವಿಯಲ್ಲಿ ಎನ್ಯಾಕ್ಟ್ ಮಾಡಿರುವಂಥದ್ದು. ಹಾಗೆ ಕೆಲವೊಂದು ಕೇಸ್ ಲಾಸ್ಗಳು ಕೂಡ ಇವೆ. ಕೇಸ್ ಲಾಸ್ಗಳು ಏನು ಹೇಳ್ತವೆ ಅಂದರೆ, ಈಗ ಕೆಲವೊಂದ್ಸಲ ಈಗ ಒಂದು ಸಲ 45 ವರ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟವರು ಎನ್ರೋಲ್ ಆಗಬಾರ್ದು ಹೇಳುವಂಥ ರೂಲ್ ಮಾಡಿತ್ತು. ಸೊ ಅದನ್ನು ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿದೆ. ಆ ಕೇಸ್ ಯಾವುದು ಅಂತ ನೋಡ್ಕೊಳ್ಬೇಕು. ಸೊ ಅದನ್ನು ನಾನು ಹೇಳ್ತೇನೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ನಮಗೆ ಆ ಕ್ವಶನ್ಸ್ಗಳನ್ನು ನಾವು ಕಾಣ್ತೇವೆ. ಹಾಗೆ ಕೆಲವೊಂದು ಪ್ರಿನ್ಸಿಪಲ್ಸ್, ಗೈಡಿಂಗ್ ಪ್ರಿನ್ಸಿಪಲ್ಸ್, ಆ ಒಂದು ಅಡ್ವೊಕೇಟ್ಗೆ ಯಾವ ರೀತಿ ಅವರು ತಮ್ಮ ಒಂದು ಪ್ರೊಫೆಷನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಹೇಳುವಂಥ ಒಂದು ಗೈಡಿಂಗ್ ಪ್ರಿನ್ಸಿಪಲ್ಸ್ ಕೆಲವೊಂದು ಕೂಡ ನಾವು ಕಾಣ್ತೇವೆ. ಅದನ್ನು ಕೂಡ ಸ್ವಲ್ಪ ನಾವು ಈ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫಸ್ಟೇ ನೋಡಿಟ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಬೇರೆ ಆ್ಯಕ್ಟನ್ನು ಹುಡ್ಕೊಳ್ಬೇಕು, ಬೇರೆ ಆ್ಯಕ್ಟಲ್ಲಿ ಹುಡುಕಿದ್ರೆ ಕ್ಯಾನ್ಸಲ್ ಸಿಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾವು ನೋಡಿಕೊಂಡ್ರೆ ಸುಲಭ ಆಗುತ್ತೆ. ಸೊ ಒಟ್ಟಾರೆಯಾಗಿ ಅಡ್ವೊಕೇಟ್ಸ್ ಆ್ಯಕ್ಟ್ ಕ್ವೈಟ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ದೃಷ್ಟಿಕೋನದಲ್ಲಿ. ಯಾಕೆಂದರೆ ನಿಮ್ಮದು ಈ ಬಾರ್ ಎಕ್ಸಾಮ್ಗೋಸ್ಕರನೇ ಕಂಡಕ್ಟ್ ಆಗ್ತಾ ಇರುವಂಥ ಈ ಎಕ್ಸಾಮ್ಗೆ ಏನಿದೆ, ನೀವು ಆದಷ್ಟು ಈ ಅಡ್ವೊಕೇಟ್ಸ್ ಆ್ಯಕ್ಟ್ನ ಒಂದು ಇಂಡೆಕ್ಸ್ ನೋಡಿಕೊಂಡು ಯಾವ್ಯಾವ ಸೆಕ್ಷನ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುತ್ತೆ ಅಂತ ಹೇಳಿ ನೋಡಿಕೊಂಡ್ರೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ವೆನ್ ವಾಸ್ ದಿ ಅಡ್ವೊಕೇಟ್ಸ್ ಆ್ಯಕ್ಟ್ ಇಂಟ್ರೊಡ್ಯೂಸ್ಡ್? ಯಾವಾಗ ಈ ಅಡ್ವೊಕೇಟ್ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು? A 1962, B 1959, C 1961, ಹಾಗೆ D 1966. ಸೊ ಇದ್ರ ಜೊತೆಗೆ ಈ ಒಂದು ಅನ್ ಆ್ಯಕ್ಟ್ ಅಂತ ಹೇಳಿ ನಾವು ನೋಡ್ತೇವೆ, ಯಾವ ಕಾರಣಕ್ಕೆ ಈ ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿದ್ರು ಅಂತ. ಸೊ ಅನ್ ಆ್ಯಕ್ಟ್ ಟು consolidate, an act to amend and consolidate the law relating to legal practitioners and to provide for constitution of the bar councils and all India bar ಅಂತ ಹೇಳಿ ನೋಡ್ತೇವೆ. ಬಾರ್ ಕೌನ್ಸಿಲ್ ಅಂದರೆ ಈಗ ಸ್ಟೇಟ್ ಬಾರ್ ಕೌನ್ಸಿಲ್ಸ್ ಕೂಡ ಆಗಿರ್ಬೋದು, ಹಾಗೆ ಆಲ್ ಇಂಡಿಯಾ ಬಾರ್ ಅಂದರೆ ನ್ಯಾಷನಲ್ ಲೆವೆಲ್ ಇರುವಂಥದ್ದು. ಸೊ ಯಾಕೆ ಮಾಡಿರುವಂಥದ್ದು ಈ ಆ್ಯಕ್ಟ್? ಅನ್ ಆ್ಯಕ್ಟ್ ಟು ಅಮೆಂಡ್ ಆ್ಯಂಡ್ ಕಾನ್ಸಾಲಿಡೇಟ್. ಆ ಬೇರೆ ಬೇರೆ ರೀತಿ ಎಲ್ಲೆಲ್ಲೋ ಲಾ ಇತ್ತು ಆ ಲೀಗಲ್ ಪ್ರಾಕ್ಟಿಷನರ್ಸ್ಗೆ ಸಂಬಂಧಪಟ್ಟ ಹಾಗೆ, ಆ ಒಂದು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಯಾವುದೇ ಒಂದು ಕಾನೂನಲ್ಲಿ ಅದನ್ನೆಲ್ಲ ಒಟ್ಟುಗೂಡಿಸಿ, ಕಾನ್ಸಾಲಿಡೇಟ್ ಅಂದರೆ ಅದನ್ನು ಸಮಗ್ರವಾಗಿ ಒಂದೇ ಕಡೆಯಲ್ಲಿ ತಂದು ಮತ್ತೆ ಏನಾದರೂ ಚೇಂಜಸ್ ಬೇಕಿದ್ರೆ ಅದನ್ನು ಚೇಂಜಸ್ ಮಾಡಿ. ಸೊ ಆ್ಯನ್ ಆ್ಯಕ್ಟ್ ಟು ಇದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಪ್ರಿಯಂಬಲಲ್ಲಿ ಹೆಚ್ಚಾಗಿ ನಾನು ಜುಡಿಷರಿ ಎಕ್ಸಾಮ್ಸಲ್ಲಿ ಹಲವಾರು ಕಡೆ ನೋಡಿದ್ದೇನೆ, ಆ ಪ್ರಿಯಂಬಲಲ್ಲಿ ಏನು ಹೇಳ್ತಾರೆ ಅಂತ, ಟು ಅಮೆಂಡ್ ಆ್ಯಂಡ್ ಕಾನ್ಸಾಲಿಡೇಟ್ ಅಂತ ಹೇಳಿ ನಾವು ಹೆಚ್ಚಾಗಿ ಕಾಣ್ತೇವೆ. ಸೊ ಇದು ಯಾವ ವರ್ಷದಲ್ಲಿ ಎನ್ಯಾಕ್ಟ್ ಆಗಿತ್ತು? ಅದು A 1961ನಲ್ಲಿ, C 1961ನಲ್ಲಿ ಎನೆಕ್ಟ್ ಆಗಿತ್ತು. ಡೇಟ್ ಯಾವಾಗ ಎನ್ಫೋರ್ಸಿಗೆ ಬಂತು ಅಂದರೆ 19th May 1961ನಲ್ಲಿ ಅದು ಎನ್ಫೋರ್ಸಿಗೆ ಬಂತು. ಓಕೆ, ನೆಕ್ಸ್ಟ್ ಕ್ವಶನ್. ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ದಿ ಫಾಲೋವಿಂಗ್ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲಿ ಕೇಳ್ಕೊಂಡಂಥ ಯಾರನ್ನ ಎಕ್ಸ್ ಅಫಿಷಿಯೋ ಅಂದರೆ ಅವರ ಪದನಿಮಿತ್ತ ಅವರು ಆ ಒಂದು ಪೋಸ್ಟ್ಗೆ ಬಂದಿದ್ದಾರೆ ಅಂತ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಬಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಸಿ ಬೋತ್ A and B and D ನನ್ ಆಫ್ ದಿ ಅಬೌವ್. ಸೊ ಇದಕ್ಕೆ ನಾವು ಯಾವ ಸೆಕ್ಷನ್ ರೆಫರ್ ಮಾಡಬೇಕು ಅಂದರೆ ಸೆಕ್ಷನ್ 4. ಸೊ ನಾನು ಇಲ್ಲಿ ಬೇರೆ ಆ್ಯಕ್ಟ್ ಇಟ್ಕೊಂಡೆ ಸ್ವಲ್ಪ ತುಂಬ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಸ್ವಲ್ಪ ಇಂಪಾರ್ಟೆಂಟ್ ಸೆಕ್ಷನ್ಗಳಾದರೂ ಐ ಟ್ರೈ ಟು ಎಕ್ಸ್ಪ್ಲೇನ್. ನೋಡಿ, ದೇ ಶಾಲ್ ಬಿ ಅ ಬಾರ್ ಕೌನ್ಸಿಲ್ ಫಾರ್ ದಿ ಟೆರಿಟರೀಸ್ ಟು ವಿಚ್ ದಿಸ್ ಆ್ಯಕ್ಟ್ ಅಪ್ಲೈಸ್. ಸೊ ಆ ಇಡೀ ಭಾರತಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ,
ಅದೇ ನಾವು ಕಾಣುವಂಥದ್ದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ಅವರಿಬ್ಬರು ಕೂಡ ಅವರ ಒಂದು ಪೋಸ್ಟ್ ಕಾರಣಕ್ಕೋಸ್ಕರ, ಯಾರೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿರಲಿ, ಸೊ ಅವರ ಒಂದು ಈಗ 2 ವರ್ಷ ಒಬ್ಬರಿದ್ರು, ಆಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಇನ್ನೊಬ್ರು ಬಂದರು. ಸೊ ಇನ್ನೊಬ್ರು ಆ ವ್ಯಕ್ತಿ ಅವರು ಅಟಾರ್ನಿ ಜನರಲ್ ಆಗಿದ್ರು ಅಂತ ಕಾರಣಕ್ಕೋಸ್ಕರ, ಅಥವಾ ಅವರು ಸಾಲಿಸಿಟರ್ ಜನರಲ್ ಆಗಿದ್ರು ಅಂತ ಕಾರಣಕ್ಕೋಸ್ಕರ ಅವರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನಿದೆ ಅದರದ್ದು ಮೆಂಬರ್ ಆಗಿರ್ತಾರೆ ಅಂತ. ಸೊ ಎಷ್ಟು ಜನ ಮೆಂಬರ್ಸ್ ಆಗಬೇಕು ಹೇಳುವಂಥದ್ದು ಅದು ಬೇರೆ ಒಂದು ಇದ್ರಲ್ಲಿ ನಾವು ಕಾಣ್ತೇವೆ. ಆ ರೋಲ್ ಆಫ್ ಎಲೆಕ್ಟ್ರಾಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಹಾಗೆ ಪ್ರತಿಯೊಂದು ಸ್ಟೇಟಿನ ರೆಪ್ರೆಸೆಂಟೇಷನ್ ಇರಬೇಕು ಅಂತಲೇ ಹೇಳ್ತಾರೆ. ಸೊ ಇದೆರಡು ಬಿಟ್ಟು ನಾನು ಬೇರೆ ಇದರಲ್ಲಿ ಹೇಳೋದಾದರೆ 1 ಮೆಂಬರ್ ಎಲೆಕ್ಟೆಡ್ ಬೈ ಈ ಸ್ಟೇಟ್ ಬಾರ್ ಕೌನ್ಸಿಲ್ ಫ್ರಮ್ ಅಮಾಂಗ್ಸ್ ಇಟ್ಸ್ ಮೆಂಬರ್ಸ್. ಸೊ ಹಾಗೆ ಆ ಒಂದು ಇಡೀ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇರುತ್ತೆ ಅಂತ. ಸೊ ಸೆಕ್ಷನ್ 4 ಅಲ್ಲಿ ಕಾಣ್ಬೋದು. ಹಾಗೆ ಸೆಕ್ಷನ್ 4 ಅಲ್ಲಿ ಕೂಡ ಈಗ ಅದರಲ್ಲಿ ಒಬ್ರು ಚೇರ್ಮನ್ ಇರಬೇಕು, ವೈಸ್, ಸೊ ಪ್ರೆಸಿಡೆಂಟ್ ಅಂತ ಹೇಳೋದಿಲ್ಲ, ಏನು ಹೇಳ್ತಾರೆ ಚೇರ್ಮನ್, ಒಬ್ರು ಚೇರ್ಮನ್ನು, ವೈಸ್ ಚೇರ್ಮನ್, ಅವರೊಳಗೆ ಅವರು ಎಲೆಕ್ಟ್ ಆಗ್ತಾರೆ, ಕೌನ್ಸಿಲ್ ಎಲೆಕ್ಟ್ ಆಗಿ. ಹೇಗೆ ಎಲೆಕ್ಟ್ ಆಗ್ತಾರೆ? ಆಸ್ ಪರ್ ದಿ ಪ್ರಿಸ್ಕ್ರೈಬ್ಡ್ ರೂಲ್ಸ್ ಬೈ ದಿ ಬಾರ್ ಕೌನ್ಸಿಲ್. ಸೊ ಹೀಗೆ ಸುಮಾರು ರೀತಿಯಲ್ಲಿ ನಾವು ಕಾಣ್ತೇವೆ ಎಷ್ಟು ವರ್ಷ ಅವರಿಗೆ ಆ ಒಂದು ಟರ್ಮ್ ಅವಧಿ ಇರುತ್ತೆ ಅಂತ ಹೇಳಿ ನೋಡುವಂಥದ್ದು ಈ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ಗೆ. ಸೊ 1 ವರ್ಷ 2 ವರ್ಷದಿಂದ ಅವರಿಗೆ ಇದಿರುತ್ತೆ, ಅಥವಾ ಎಲ್ಲಿ ತನಕ ಅವರು ಇದರಲ್ಲಿ ಇರ್ತಾರೆ, ಅಪೋಸಿಷನ್ ಇರ್ತಾರೆ ಅಲ್ಲಿ ತನಕ. ಇದು ಇವರಿಗಲ್ಲ, ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ಸ್ಗೆ ಹೇಳ್ತಾ ಇರುವಂಥದ್ದು. ಓಕೆ, ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ಸ್ ಕೂಡ ಇಲ್ಲಿ ಮೆಂಬರ್ ಆಗ್ಬೋದು ಅಂತ ಇದೆಲ್ಲ, ರೆಪ್ರೆಸೆಂಟೇಟಿವ್ ಫ್ರಮ್ ಎವ್ರಿ ಸ್ಟೇಟ್. ಸೊ ಅವರಿಗೆ 1-2 ವರ್ಷ, ಅಥವಾ ಆ ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ಸ್ ಎಷ್ಟು ವರ್ಷ ಇರ್ತಾರೆ ಆ ಟೈಮ್, ಆದರೆ ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಹೇಳಿ ನಾವು ಕಾಣುವಂಥದ್ದು. Next question, third question. The Indian Bar Committee was constituted for the first time under the chairmanship of Sir Edward Chamier in the year A 1927, B 1967, C 1949 and D 1923. ಇಂಡಿಯನ್ ಬಾರ್ ಕಮಿಟಿ ಹೇಳುವಂಥದ್ದು ಯಾವ ಒಂದು ವ್ಯಕ್ತಿಯ ಒಂದು ಚೇರ್ಮನ್ಶಿಪ್ ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಯಿತು ಅಂತ. ಸೊ ಇದೆಲ್ಲ ಕೂಡ ಏನು ನಮ್ಮ ಹಿಸ್ಟ್ರಿ, ಬಾರ್ ಕೌನ್ಸಿಲ್ ಬರೋಕ್ಕಿಂತ ಮುಂಚೆ, ಯಾಕೆಂದರೆ ಫಸ್ಟ್ ಟೈಮು ಅಡ್ವೊಕೇಸಿ ಅಂತ ಸ್ಟಾರ್ಟ್ ಆಗಲಿಲ್ಲ ಭಾರತ, ಅಥವಾ 1961 ನಂತರನೇ ಅಲ್ಲ, ಅದಕ್ಕಿಂತ ಮುಂಚೆನೂ ಕೂಡ ಬ್ಯಾರಿಸ್ಟರ್, ಪ್ಲೀಡರ್, ವಕೀಲ್, ಅಟಾರ್ನಿ ಹೇಳುವಂಥ ಹಲವಾರು ಕ್ಲಾಸಸ್ಗಳಿದ್ವು. ಅದೆಲ್ಲ ಕೂಡ ಅದೇ ಈಗ ಒಂದೇ ಒಂದು ಟರ್ಮಲ್ಲಿ ಹೇಳ್ತಾರೆ ಅಡ್ವೊಕೇಟ್ ಅಂತ ಹೇಳುವಂಥ ಒಂದು ಆ್ಯಕ್ಟಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅದರ ಹಿಸ್ಟ್ರಿ ಅದು ಏನೇನಿತ್ತು ಅದನ್ನೆಲ್ಲ ಕೂಡ ನಾವಿಲ್ಲಿ ಕಾಣುವಂಥದ್ದು. ಒಂದು ಇಂಡಿಯನ್ ಬಾರ್ ಕಮಿಟಿ ಅಂತ ಇತ್ತು, ಅದು ಯಾವಾಗ ಯಾರ ಅಡಿಯಲ್ಲಿ ಆಯಿತು? ಸರ್ ಎಡ್ವರ್ಡ್ ಚಾಮಿಯರ್ ಅಂತ ಹೇಳುವಂಥ ಆ ವ್ಯಕ್ತಿ ಅಡಿಯಲ್ಲಿ 1923 ಆಗಿತ್ತು ಅಂತ ಹೇಳ್ತಾರೆ, 1923. ಸೊ ಇದು ನಾನು ಹೇಳೋದು ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಅಂತ ಏನಿದೆ ಬರ್ತಿತ್ತು, ಅದು ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961 ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ನೆಕ್ಸ್ಟ್ 4ನೇ ಕ್ವಶನು. ದ ಪವರ್ ಆಫ್ ಡಿಸಿಪ್ಲಿನರಿ ಕಮಿಟಿ ಅಂಡರ್ ದಿ ಅಡ್ವೊಕೇಟ್ಸ್ ಆ್ಯಕ್ಟ್ ಈಸ್ ಪ್ರೊವೈಡೆಡ್ ಅಂಡರ್. ಏನು ಪವರ್ ಅದು ನೋಡಿ? ಸೆಕ್ಷನ್ 42, ಬಿ ಸೆಕ್ಷನ್ 53, ಸಿ ಸೆಕ್ಷನ್ 40 ಆ್ಯಂಡ್ ಡಿ ಸೆಕ್ಷನ್ 36. ಸೊ ಇದು ಬಹಳ ಇಂಪಾರ್ಟೆಂಟ್, ಪವರ್ಸ್ ಆಫ್ ದಿ ಡಿಸಿಪ್ಲಿನರಿ ಕಮಿಟಿ. ನೋಡಿ, ಪವರ್ಸ್ ಯಾವುದ್ರಲ್ಲಿ ಹೇಳ್ತಾರೆ ಅಂದರೆ ಸೆಕ್ಷನ್ 42 ಅಲ್ಲಿ ಹೇಳ್ತಾರೆ. ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿದೆ. ಸೊ ಆ ಡಿಸಿಪ್ಲಿನರಿ ಕಮಿಟಿ ಅಂತ ಇರುವಾಗ ಅದು ಸೆಕ್ಷನ್ 42 ಅಲ್ಲಿ ಕಾಣ್ತೇವೆ. ಸೊ ಅದು ನೋಡಿ, ಪವರ್ಸ್ ಆಫ್ ದಿ ಕೋರ್ಟ್ ಅಂತ. ಸೊ ಅದು ಬಹಳಷ್ಟು ಕಡೆ ನಾವು ಕಾಣ್ತೇವೆ. ಏನು ಪವರ್ಸ್ ಆಫ್ ದಿ ಕೋರ್ಟ್ ಅಂದರೆ, ದ ಡಿಸಿಪ್ಲಿನರಿ ಕಮಿಟಿ ಆಫ್ ಅ ಬಾರ್ ಕೌನ್ಸಿಲ್ ಶಾಲ್ ಹ್ಯಾವ್ ದಿ ಸೇಮ್ ಪವರ್ಸ್ ಆಸ್ ಆರ್ ವೆಸ್ಟೆಡ್ ಇನ್ ದಿ ಸಿವಿಲ್ ಕೋರ್ಟ್. ಅಂದರೆ ಇಟ್ ಈಸ್ ಈಕ್ವಲ್ ಟು ಸಿವಿಲ್ ಕೋರ್ಟಿಗೆ ಕೆಲವೊಂದು ಪವರ್ ಇದೆ, ಆ ಪವರ್ ಇದೆ ಅಂತ ಹೇಳ್ತಾರೆ. ಯಾವ ಪವರ್ಸ್ ಅದೆಲ್ಲ ಹಾಗಿದ್ರೆ ಇಲ್ಲಿ ನೋಡಿ, ಅದು ಎಂಟೈರ್ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಸಮ್ಮನಿಂಗ್ ಆ್ಯಂಡ್ ಎನ್ಫೋರ್ಸಿಂಗ್ ದಿ ಅಟೆಂಡೆನ್ಸ್ ಆಫ್ ಎನಿ ಪರ್ಸನ್ ಆ್ಯಂಡ್ ಎಕ್ಸಾಮಿಂಗ್ ಹಿಮ್ ಆನ್ ಓತ್. ಒಂದು ಕಮಿಟಿ ಯಾವುದೇ ವ್ಯಕ್ತಿಯನ್ನು ಸಮ್ಮನ್ಸ್ ಕಳಿಸಿ ಆ ಒಂದು ಕಮಿಟಿ ಎದುರು ಹಾಜರುಪಡಿಸಿ ಓತ್ ಅಡಿಯಲ್ಲಿ ಅವನನ್ನು ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಅಂದರೆ ಅವನ ಅಟೆಂಡೆನ್ಸನ್ನು ಸೆಕ್ಯೂರ್ ಮಾಡ್ಬೋದು, ಹಾಗೆ ಎಕ್ಸಾಮಿನ್ ಮಾಡ್ಬೋದು. ಇದೊಂದು ವ್ಯಕ್ತಿಯ ವಿಚಾರವಾಗಿ. ಹಾಗೆ ಒಂದು ಡಾಕ್ಯುಮೆಂಟ್ ವಿಚಾರವಾಗಿ, ಇಟ್ ಮೇ ರಿಕ್ವೈರ್ ದಿ ಡಿಸ್ಕವರಿ ಆ್ಯಂಡ್ ಪ್ರೊಡಕ್ಷನ್ ಆಫ್ ದಿ ಡಾಕ್ಯುಮೆಂಟ್ಸನ್ನು ಕೂಡ ತರಿಸ್ಕೊಳ್ಬೋದು.
ಎವಿಡೆನ್ಸನ್ನು ಅಫಿಡಾವಿಟ್ಸ್ ಮುಖಾಂತರ ಮಾಡ್ಕೊಳ್ಬೋದು. ಹಾಗೆ ರಿಕ್ವಿಸಿಷನಿಂಗ್ ಎನಿ ಪಬ್ಲಿಕ್ ರೆಕಾರ್ಡರ್ ಕಾಪೀಸ್ ದೇರ್ ಆಫ್ ಫ್ರಮ್ ಎನಿ ಕೋರ್ಟ್ ಆರ್ ಆಫೀಸ್. ಸೊ ಯಾವುದೇ ಕೋರ್ಟ್ ಅಥವಾ ಆಫೀಸಿಂದ ಯಾವುದಾದ್ರು ಡಾಕ್ಯುಮೆಂಟ್ಸನ್ನು ತರಿಸ್ಕೊಳ್ಬೋದು. ಹಾಗೆ ಎಕ್ಸಾಮಿನ್ ಆ ವಿಟ್ನೆಸ್ಸನ್ನು ಆ ಒಂದು ಕಮಿಟಿ ಹತ್ರ ಹಾಜರುಪಡಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಕಮಿಷನ್ ಆಫ್ ದಿ ಇಶ್ಯೂ ಆಫ್ ದಿ ಕಮಿಷನ್ ಅಂತ ಮಾಡ್ಬೋದು. ಕಮಿಷನನ್ನು ಒಂದು ಅಪಾಯಿಂಟ್ ಮಾಡಿ ಇವರನ್ನು ಎಕ್ಸಾಮಿನ್ ಮಾಡಿ ಅಂತ. ಹಾಗೆ ನೋಡಿ, ಸಿವಿಲ್ ಕೋರ್ಟ್ಸ್ಗೆ ಇದೆಲ್ಲ ಪವರ್ ಇದೆ, CPCD ನಾವು ನೋಡ್ತೇವೆ. ಅದೇ ರೀತಿ ಅದೇ ಪವರ್ಸ್, ದೋಸ್ ಪವರ್ಸ್ ಆರ್ ಗಿವನ್ ಟು ದಿ ಡಿಸಿಪ್ಲಿನರಿ ಕಮಿಟಿ ವಿಚ್ ಆರ್ ವೆಸ್ಟೆಡ್ ಇನ್ ದಿ ಸಿವಿಲ್ ಕೋರ್ಟ್ ವಿತ್ ರಿಗಾರ್ಡ್ ಟು ದಿ ಫಾಲೋವಿಂಗ್ ಅಂತ ಹೇಳಿದೆಲ್ಲ ಹೇಳ್ತಾರೆ, ಈ ಪವರ್ ಅಂತ. ಹಾಗೆ ಕೆಲವೊಂದು ಬೇರೆ ಎಕ್ಸೆಪ್ಷನ್ಸ್ಗಳು ಇವೆ, ಆದರೆ ಮೇನ್ ನಾವು ತಿಳ್ಕೊಳ್ಳುವಂಥದ್ದು ಈ ಒಂದು 5-6 ವಿಚಾರಗಳನ್ನು ತಿಳ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ಒಂದು ಸೆಂಟೆನ್ಸನ್ನು ನೋಡಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಇದು ಯಾರು ಹೇಳಿದ್ದು ಅಂತ ಕೇಳ್ತಾ ಇರುವಂಥದ್ದು. The fundamental aim of legal ethics is to maintain the honor and dignity of law profession, to secure a spirit of friendly cooperation between the bench and the bar, in the promotion of the highest standards of justice, to establish honorable and fair dealings of the counsel with his client, opponent and witnesses, to establish a spirit of brotherhood in the bar itself, and to secure that lawyers discharge their responsibilities to the community generally. Whose statement is this? ಏನು ಹೇಳುತ್ತೆ ಇದು? ದ ಫಂಡಮೆಂಟಲ್ ಲೀಗಲ್ ಎಥಿಕ್ಸ್, ಒಂದು ಎಥಿಕ್ಸ್ ಅಂತ ಇರತ್ತಲ್ಲ, ಅದು ಮೇನ್ ಆಗಿರುವಂಥದ್ದು ಯಾಕೆ? ಒಂದು ಲಾ ಪ್ರೊಫೆಷನ್ನ ಒಂದು ಗೌರವ ಮತ್ತು ಘನತೆಯನ್ನು ಕಾಪಾಡ್ಕೊಳ್ಳಿಕ್ಕೆ. ಹಾಗೆ ಕೋರ್ಟ್, ಬೆಂಚ್ ಅಂದರೆ ಈಗ ಕೋರ್ಟ್, ಜಡ್ಜಸ್ ಮತ್ತು ಅಡ್ವೊಕೇಟ್ಸ್ ಮಧ್ಯೆ ಬೆಂಚ್ ಆ್ಯಂಡ್ ಬಾರ್ ಅಂತ ಯಾವಾಗಲೂ ಹೇಳುವಂಥದ್ದು. ಬಾರ್ ಅಂದರೆ ಅದು ಅಡ್ವೊಕೇಟ್ಸ್ಗೆ ಸಂಬಂಧಪಟ್ಟದ್ದು, ಬೆಂಚ್ ಅಂದರೆ ಕೋರ್ಟಿಗೆ ಜಡ್ಜಸ್ಗೆ ಸಂಬಂಧಪಟ್ಟದ್ದು. ಸೊ ಅವರ ಮಧ್ಯೆ ಇರುವಂತಹ ಫ್ರೆಂಡ್ಲಿ ಕೋಆಪರೇಷನನ್ನು ಆದಷ್ಟು ಹೈಯೆಸ್ಟ್, ಈ ನ್ಯಾಯವನ್ನು ಹಾಗೆ ಒಂದು ವ್ಯಕ್ತಿಗತವಾಗಿ ಫೇರ್ ಡೀಲಿಂಗ್ಸ್, ಅಡ್ವೊಕೇಟ್ಸ್ ಮಧ್ಯೆ ಫೇರ್ ಡೀಲಿಂಗ್ಸ್ ಇರುವೊಟ್ಟಿಗೆ, ಹಾಗೆ ಒಪೋಸಿಟ್ ಕ್ಲೈಂಟ್ಸು ಹಾಗೆ ವಿಟ್ನೆಸ್ಗಳೊಟ್ಟಿಗೂ ಕೂಡ ನ್ಯಾಯಯುತವಾದ ಒಂದು ಅವರ ಸಮಾಲೋಚನೆ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದೇ ಆ ಒಂದು ಲೀಗಲ್ ಎಥಿಕ್ಸ್ನ ಒಂದು ಪರ್ಪಸ್ ಅಂತ ಹೇಳ್ತಾರೆ. ಹಾಗೆ ಟು ಎಸ್ಟಾಬ್ಲಿಷ್ ಅ ಸ್ಪಿರಿಟ್ ಆಫ್ ಬ್ರದರ್ಹುಡ್ ಇನ್ ದಿ ಬಾರ್ ಇಟ್ ಸೆಲ್ಫ್, ಭ್ರಾತೃತ್ವ ಅಂತ ಹೇಳ್ತಾರೆ ಬ್ರದರ್ಹುಡ್ ಅಂದರೆ. ಆ ಅಡ್ವೊಕೇಟ್ಸ್ ಮಧ್ಯೆ ಒಂದು ಭ್ರಾತೃತ್ವ ಅಂದರೆ ಯೂನಿಟಿ, ಅವರೆಲ್ಲರೂ ಒಂದೇ ಹೇಳುವಂಥ ಒಂದು ಭಾವನೆ ಇರಬೇಕು. ಆ್ಯಂಡ್ ಟು ಸೆಕ್ಯೂರ್ ದ್ಯಾಟ್ ಲಾಯರ್ಸ್ ಡಿಸ್ಚಾರ್ಜ್ ದ ರೆಸ್ಪಾನ್ಸಿಬಿಲಿಟಿ ಟು ದಿ ಕಮ್ಯುನಿಟಿ ಜನರಲಿ. ಸೊ ಒಂದು ಕಮ್ಯುನಿಟಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ಕಮ್ಯುನಿಟಿಗೆ ಕೊಡುವಂಥ ಒಂದು ಜವಾಬ್ದಾರಿ ಇದೆ ಹೇಳುವಂಥ ಒಂದು ಪ್ರಿನ್ಸಿಪಲ್ಲೇ ಈ ಲೀಗಲ್ ಎಥಿಕ್ಸ್ ಹೇಳುವಂಥದ್ದು. ಸೊ ಇದು ಯಾರು ಹೇಳಿರುವಂಥ ಸ್ಟೇಟ್ಮೆಂಟ್ ಅಂತ? ಹೂ ಸ್ಟೇಟ್ಮೆಂಟ್ ಇಸ್ ದಿಸ್? ಎ ಚೀಫ್ ಜಸ್ಟಿಸ್ ಮಾರ್ಷಲ್, ಬಿ ಚೀಫ್ ಜಸ್ಟಿಸ್ ಕೋಕ್, ಸಿ ಚೀಫ್ ಜಸ್ಟಿಸ್ ಹಾಲ್ಸ್ಬರಿ ಆ್ಯಂಡ್ ಡಿ ಚೀಫ್ ಜಸ್ಟಿಸ್ ಬೇಕನ್. ಇವರಲ್ಲಿ ಯಾರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದು? ಇಲ್ಲಿ ನಾವು ನೋಡುವಂಥದ್ದು ಚೀಫ್ ಜಸ್ಟಿಸ್ ಮಾರ್ಷಲ್ ಹೇಳಿರುವಂಥ ಒಂದು ಲೀಗಲ್ ಎಥಿಕ್ಸ್ ಬಗ್ಗೆ ಹೇಳಿರುವಂಥ ಸ್ಟೇಟ್ಮೆಂಟ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಒಂದು ಅಡ್ವೊಕೇಟ್ಸ್ ಅವರವರ ಮಧ್ಯೆ ಹೇಗೆ ಇರಬೇಕು ಅಂತ, ಅಡ್ವೊಕೇಟ್ಸ್ ಜೊತೆ ಬೆಂಚ್ ಜೊತೆ ಹೇಗೆ ಸಂಬಂಧ ಇರಬೇಕು, ಅಡ್ವೊಕೇಟ್ಸ್ ಜೊತೆ ಕ್ಲೈಂಟ್ ಹೇಗೆ ಇರಬೇಕು, ಅಡ್ವೊಕೇಟ್ಸ್ ಜೊತೆ ಒಪೋನೆಂಟ್ಸ್ ಯಾವ ರೀತಿ ಇರಬೇಕು, ಹಾಗೆ ವಿಟ್ನೆಸ್ಗಳು ಜೊತೆ ಸಂಬಂಧ ಹೇಗಿರಬೇಕು, ಹಾಗೆ ಎಂಟೈರ್ ಕಮ್ಯುನಿಟಿಗೆ ಅಡ್ವೊಕೇಟ್ಸ್ದು ಒಂದು ಏನು ರೆಸ್ಪಾನ್ಸಿಬಿಲಿಟಿ. ಸೊ ಬೀಯಿಂಗ್ ಅನ್ ಅಡ್ವೊಕೇಟ್ ಹಿ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಡಿಫ್ರೆಂಟ್ ಪರ್ಸನ್ಸ್ ಲೈಕ್ ಬೆಂಚ್, ದಿ ಅಡ್ವೊಕೇಟ್ಸ್ ದೆಮ್ಸೆಲ್ಫ್, towards the other counsel, towards the other client, towards his client, towards the witnesses and towards the community. ಇಷ್ಟು ನಾವು ಕಾಣ್ಬೋದು. ನೆಕ್ಸ್ಟ್ 6ನೇ ಕ್ವಶನ್ನು, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ದ್ಯಾಟ್ an advocate cannot claim a lien over a litigation file entrusted to him for his fees. No professional can be given the right to withhold the returnable records relating to the work done by him with his client's
matter on the strength of any claim for unpaid remuneration. The alternative is the professional concerned can resort to other legal remedies for such unpaid remuneration. Refer to the specific case. ಇಲ್ಲಿ ಏನಾಗತ್ತೆ ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಅಡ್ವೊಕೇಟ್ಗೆ ಅವನು ಫೀಸ್ ಬರಲಿಲ್ಲ ಅಂತ ಹೇಳ್ಕೊಂಡು ಆ ಒಂದು ಕ್ಲೈಂಟಿನ ಒಂದು ಫೈಲನ್ನು ಅವರು ಇಟ್ಕೊಳ್ಬಹುದಾ ಹೇಳುವಂಥ ಒಂದು ಕ್ವಶನ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಆ್ಯನ್ ಅಡ್ವೊಕೇಟ್ ಕ್ಯಾನಾಟ್ ಕ್ಲೇಮ್ ಅ ಲೀನ್ ಓವರ್ ಲಿಟಿಗೇಷನ್ ಫೈಲ್ ಎಂಟ್ರೆಸ್ಟ್ ಟು ಹಿಮ್ ಫಾರ್ ಹಿಸ್ ಫೀಸ್. ಅವನು ತನ್ನ ಕ್ಲೈಂಟಿನ ಫೈಲನ್ನು ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಫೀಸ್ ಬದಲಾಗಿ ಅದ್ರ ಮೇಲೆ ಲೀನ್ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ. ನೋ ಪ್ರೊಫೆಷನಲ್ ಕ್ಯಾನ್ ಬಿ ಗಿವನ್ ದಿ ರೈಟ್ ಟು ವಿತ್ ಹೋಲ್ಡ್ ದಿ ರಿಟರ್ನೇಬಲ್ ರೆಕಾರ್ಡ್ಸ್ ರಿಲೇಟೆಡ್ ಟು ದಿ ವರ್ಕ್ ಡನ್ ಬೈ ಹಿಮ್ ವಿತ್ ಹಿಸ್ ಕ್ಲೈಂಟ್ಸ್ ಮ್ಯಾಟರ್ ಆನ್ ದಿ ಸ್ಟ್ರೆಂತ್ ಆಫ್ ಎನಿ ಕ್ಲೇಮ್ ಫಾರ್ ಅನ್ಪೇಡ್ ರೆಮ್ಯುನರೇಷನ್. ಯಾವ ಕಾರಣಕ್ಕೂ ಕೂಡ ಯಾವ ಪ್ರೊಫೆಷನ್ ಕೂಡ ಅವ್ರಿಗೆ ನೀಡುವಂಥ, ತನ್ನ ಕ್ಲೈಂಟಿಗೆ ನೀಡುವಂಥ ರೆಕಾರ್ಡ್ಸ್ಗಳನ್ನು ವಿತ್ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬದಲು ಲೀಗಲ್ ರೆಮಿಡೀಸ್ ಫಾರ್ ಸಚ್ ಅನ್ಪೇಡ್ ರೆಮ್ಯುನರೇಷನ್, ದುಡ್ಡು ಬಾಕಿ ಇರೋದಕ್ಕೆ ಏನು ಲೀಗಲ್ ರೆಮಿಡೀಸ್ ಹೋಗ್ಬೋದು ಅದನ್ನು ಹಾಕಬೇಕು ಹೊರತು ಹಿ ಕೆ ನಾಟ್ ಎಕ್ಸಸೈಸ್ ಲೀನ್ ಓವರ್ ದಿ ಕ್ಲೈಂಟ್ಸ್ ರಿಟರ್ನೇಬಲ್ ರೆಕಾರ್ಡ್ಸ್ ಆರ್ ಕ್ಲೈಂಟ್ಸ್ ಲಿಟಿಗೇಷನ್ ಫೈಲ್ ಅಂತ ನಾವು ಕಾಣ್ತೇವೆ. ಸೊ ಯಾವ ಕೇಸಲ್ಲಿ ಇದು ಹೇಳಿದ್ದು ಅಂತ ಕೇಳ್ತಿದ್ದಾರೆ. ಸೊ ಆರ್ ಡಿ ಸಕ್ಸೇನಾ ವರ್ಸಸ್ ಬಲರಾಮ್ ಪ್ರಸಾದ್ ಶರ್ಮಾ, ಬಿ ವಿ ಸಿ ರಂಗದುರೈ ವರ್ಸಸ್ ಡಿ ಗೋಪಾಲನ್, ಸಿ ಎಂಪರರ್ ವರ್ಸಸ್ ದಾದುರಾಮ್ ಸುರ್ತೆ, ಡಿ ಜಿ ನಾರಾಯಣ ಸ್ವಾಮಿ ನಾಯ್ಡು ಗಾರು ವರ್ಸಸ್ ಚೇಲಾಪಲ್ಲಿ ಹನುಮನ್ನ. ಏನಾಯ್ತಿದು ಯಾವ ಕೇಸಲ್ಲಿ? ಅದು ಎ ಆರ್ ಡಿ ಸಕ್ಸೇನಾ ವರ್ಸಸ್ ಬಲರಾಮ್ ಪ್ರಸಾದ್ ಶರ್ಮಾ. ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್, ದ ಡ್ಯೂಟಿ ಆಫ್ ಅನ್ ಅಡ್ವೊಕೇಟ್ ಟುವರ್ಡ್ಸ್ ಹಿಸ್ ಕ್ಲೈಂಟ್ ಇಸ್ ಡೀಟೇಲ್ಡ್ ಔಟ್ ಇನ್ ವಿಚ್ ರೂಲ್ಸ್ ಆಫ್ ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ? ಎ ರೂಲ್ಸ್ 33 to 38, ಬಿ ರೂಲ್ಸ್ 11 to 33, ಸಿ ರೂಲ್ಸ್ 23 to 27, ಡಿ ರೂಲ್ಸ್ 33 to 36. ಇದು ನೋಡಿ ಅಡ್ವೊಕೇಟ್ ಆಕ್ಟ್ ಇದೆ, ಹಾಗೆ ಬಾರ್ ಕೌನ್ಸಿಲ್ ರೂಲ್ಸ್ ಇದೆ. ಅಡ್ವೊಕೇಟ್ ಆಕ್ಟ್ ಸೆಕ್ಷನ್ 49 ಏನು ಹೇಳುತ್ತೆ? ಜನರಲ್ ಪವರ್ ಆಫ್ ದಿ ಬಾರ್ ಕೌನ್ಸಿಲ್ ಸೆಕ್ಷನ್ 49 ಏನು ಹೇಳುತ್ತೆ? ಜನರಲ್ ಪವರ್ ಆಫ್ ದಿ ಬಾರ್ ಕೌನ್ಸಿಲ್ ಟು ಮೇಕ್ ರೂಲ್ಸ್. ಅಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ಮಾಡುತ್ತೆ? ಅದು ರೂಲ್ಸ್ ಮಾಡ್ಬೋದು ಅಂತ. ಯಾವ ವಿಷಯಕ್ಕೆ ರೂಲ್ಸ್ ಮಾಡ್ಬೋದು ಅದು ಹೇಳುತ್ತೆ. ಈಗ ಯಾವಾಗ ವೋಟ್, ಅಡ್ವೊಕೇಟ್ಗೆ ವೋಟ್ ಬರುತ್ತೆ, ಅಥವಾ ಒಂದು ಕ್ವಾಲಿಫಿಕೇಷನ್ ಏನು ಬಾರ್ ಕೌನ್ಸಿಲ್ಗೆ, ಅಥವಾ ಹೀಗೆ ಯಾವಾಗ ಸ್ಟೇಟ್ ರೋಲಲ್ಲಿ ಅವನ ಹೆಸರು ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ, ಅವ್ರದ್ದು ಸೀನಿಯಾರಿಟಿ ಹೇಗೆ ಡಿಟರ್ಮಿನ್ ಮಾಡ್ಬೋದು ಅಂತ, ಹೀಗೆ ಹಲವಾರು ರೀತಿಯ ವಿಷಯಗಳ ಬಗ್ಗೆ ಬಾರ್ ಕೌನ್ಸಿಲ್ ರೂಲ್ಸ್ ಮಾಡ್ಬೋದು ಅಂತ ಸೆಕ್ಷನ್ 49 ಇರುವಂಥ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಈ ಅಡ್ವೊಕೇಟ್ನ ಡ್ಯೂಟಿ ಟುವರ್ಡ್ಸ್ ಕ್ಲೈಂಟ್ ಹೇಗಿರಬೇಕು ಹೇಳುವಂಥದ್ದನ್ನು ಈ ಒಂದು ಪವರ್ ಇಟ್ಕೊಂಡು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಮಾಡಿದೆ. ಅದು ಯಾವ ರೂಲ್ಸಲ್ಲಿ ನಾವು ಕಾಣ್ತೇವೆ? ಇದು ಸೆಕ್ಷನ್ 49(1)(c) ಅಲ್ಲಿ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಆಫ್ ಪ್ರೊಫೆಷನಲ್ ಕಂಡಕ್ಟ್ ಆ್ಯಂಡ್ ಎಟಿಕೆಟ್ ಟು ಬಿ ಅಬ್ಸರ್ವ್ಡ್ ಬೈ ದಿ ಅಡ್ವೊಕೇಟ್ಸ್. ಅದ್ರ ಬಗ್ಗೆ ಕೂಡ ರೂಲ್ಸ್ ಮಾಡ್ಬೋದು ಅಂತ ಬಾರ್ ಕೌನ್ಸಿಲ್ ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಹೇಳಿದೆ. ಸೊ ಅದನ್ನೇ ಇಟ್ಕೊಂಡು ಯಾವ ಸೆಕ್ಷನ್, ಯಾವ ರೂಲ್ಸಲ್ಲಿ ಮಾಡಿದ್ದಾರೆ? ಅದು ರೂಲ್ಸ್ 11 to 33 ಅಲ್ಲಿ ರೂಲ್ಸ್ ನಾವು ಕಾಣ್ತೇವೆ. ಓಕೆ, ಇದು ಒಂದು. ಹಾಗೆ ನೆಕ್ಸ್ಟ್ ಕ್ವಶನ್ನು, ವಿಚ್ ಸೆಕ್ಷನ್ ಅಂಡರ್ ದಿ ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಡೀಲ್ಸ್ ವಿತ್ ದಿ ಡಿಸ್ಕ್ವಾಲಿಫಿಕೇಶನ್ ಆಸ್ ಟು ಎನ್ರೋಲ್ಮೆಂಟ್? ಯಾವಾಗ ಎನ್ರೋಲ್ಮೆಂಟ್ಗೆ ಡಿಸ್ಕ್ವಾಲಿಫೈ ಆಗಬಹುದು ಅಂತ ಯಾವ ಸೆಕ್ಷನ್ ಅದು? ಸೆಕ್ಷನ್ 25A, ಬಿ ಸೆಕ್ಷನ್ 26A, ಸಿ ಸೆಕ್ಷನ್ 27A ಆ್ಯಂಡ್ ಡಿ ಸೆಕ್ಷನ್ 24A. ಸೊ ನಾವು ನೋಡುವಂಥದ್ದು ಇಲ್ಲಿ 24A ಆಗತ್ತೆ. 24A ಏನು ಹೇಳುತ್ತೆ ಅಂದರೆ, ನೋ ಪರ್ಸನ್ ಶಾಲ್ ಬಿ ಅಡ್ಮಿಟೆಡ್ ಆಸ್ ಅನ್ ಅಡ್ವೊಕೇಟ್ ಆನ್ ಅ ಸ್ಟೇಟ್ ರೋಲ್. ಈಗ ಸ್ಟೇಟ್ ಬಾರ್ ಕೌನ್ಸಿಲ್ ಇರತ್ತಲ್ಲ, ಆ ಸ್ಟೇಟ್ ರೋಲಲ್ಲಿ ಅವರನ್ನು ಎನ್ಕ್ಲೂಡ್ ಮಾಡಬಾರ್ದು ಅಂತ ಸೆಕ್ಷನ್ 24 ಹೇಳುತ್ತೆ. ಯಾವ್ಯಾವ ಕಾರಣಕ್ಕೆ? ಇಫ್ ಇಸ್ ಕನ್ವಿಕ್ಟೆಡ್ ಆಫ್ ಎನ್ ಆಫೆನ್ಸ್ ಇನ್ವಾಲ್ವಿಂಗ್ ಮಾರಲ್ ಟರ್ಪಿಟ್ಯೂಡ್, ಸ್ವಲ್ಪ ಮಾರಲ್ ಟರ್ಪಿಟ್ಯೂಡ್ಗೆ ಇರುವಂತಹ ಕೇಸ್ಗಳಿಗೆ ಅವರಿಗೆ ಕನ್ವಿಕ್ಷನ್ ಆದರೆ ಹಿ ಕೆನಾಟ್ ಬಿ ಅಡ್ಮಿಟೆಡ್ ಟು ದಿ ಸ್ಟೇಟ್ ರೋಲಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅಥವಾ ಅನ್ಟಚಬಿಲಿಟಿ ಆಫೆನ್ಸಸ್ ಆ್ಯಕ್ಟಲ್ಲಿ ಕನ್ವಿಕ್ಟ್ ಮಾಡಿದಿದ್ರೆ ಅದರಲ್ಲೂ ಕೂಡ ಅಡ್ಮಿಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ he is dismissed or removed from employment or office under a state on any charge involving moral turpitude. ಯಾವುದೋ ಒಂದು ಎಂಪ್ಲಾಯ್ಮೆಂಟಲ್ಲಿದ್ದ, ಸ್ಟೇಟ್ ಎಂಪ್ಲಾಯ್ಮೆಂಟಲ್ಲಿದ್ದ, ಅದರಲ್ಲೂ ಕೂಡ ಅವರನ್ನು ಡಿಸ್ಮಿಸ್ ಮಾಡಿದರು, ಆವಾಗ ಕೂಡ ಇಟ್ ಕ್ಯಾನ್ ಬಿ ನಾಟ್ ಅಡ್ಮಿಟೆಡ್ ಇನ್ ಟು ದಿ ಸ್ಟೇಟ್ ರೋಲ್.
ಇದೆಲ್ಲ ಕೂಡ ಡಿಸ್ಕ್ವಾಲಿಫಿಕೇಶನ್ಸ್ ಫಾರ್ ಎನ್ರೋಲ್ಮೆಂಟ್ ಇನ್ ಅ ಸ್ಟೇಟ್ ರೋಲ್ ಆಫ್ ಅಡ್ವೊಕೇಟ್ಸ್. ಅಂದರೆ ಲಿಸ್ಟ್ ಅಂತ ಸ್ಟೇಟ್ ಆ ಒಂದು ಬಾರ್ ಕೌನ್ಸಿಲ್ ಇರತ್ತಲ್ಲ, ಸ್ಟೇಟ್ ಬಾರ್ ಕೌನ್ಸಿಲ್ ಅದೊಂದು ಲಿಸ್ಟ್ ಮೇಂಟೈನ್ ಮಾಡ್ಕೊಂಡಿರತ್ತೆ, ಇಂತಿಂಥ ಅಡ್ವೊಕೇಟ್ಸ್ ತಮ್ಮ ಒಂದು ಲಿಸ್ಟಲ್ಲಿದ್ದಾರೆ, ವರ್ ಎಲಿಜಿಬಲ್ ಟು ವೋಟ್ ಅಂತ. ಸೊ ಅವರ ರೋಲಲ್ಲಿ ಎಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡುವಂಥದ್ದು. ನೆಕ್ಸ್ಟ್ 9ನೇ ಕ್ವಶನ್, ಹೂ ಹ್ಯಾಸ್ ದಿ ಅಥಾರಿಟಿ ಟು ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ಸ್ ಆ್ಯಂಡ್ ಡಿಸ್ಕ್ವಾಲಿಫಿಕೇಶನ್ಸ್ ಫಾರ್ ಮೆಂಬರ್ಶಿಪ್ ಆಫ್ ಅ ಬಾರ್ ಕೌನ್ಸಿಲ್. ಆ ಬಾರ್ ಕೌನ್ಸಿಲ್ಗೆ ಯಾರು ಮೆಂಬರ್ ಆಗ್ತಾರೆ, ಕ್ವಾಲಿಫಿಕೇಶನ್ಸ್ ಏನು, ಈಗಷ್ಟೇ ನಾವು ಡಿಸ್ಕ್ವಾಲಿಫಿಕೇಶನ್ ನೋಡಿದ್ವಲ್ಲ, ಸೊ ಆ ಡಿಸ್ಕ್ವಾಲಿಫಿಕೇಶನ್ಸು ಕ್ವಾಲಿಫಿಕೇಶನ್ಸ್ ಅದ್ರ ಬಗ್ಗೆ ಎಲ್ಲ ರೂಲ್ಸ್ ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಯಾರಿಗೆ ಅಥಾರಿಟಿ ಇದೆ? ಸೊ ನಾನು ಆವಾಗಷ್ಟೇ ಹೇಳಿದಾಗೆ ಸೆಕ್ಷನ್ 49 ಹೇಳುತ್ತೆ ಬಾರ್ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ. ಸೊ ಅದರಲ್ಲಿ ಬರುವಂಥದ್ದು 49(1)(a)(b). AB ಏನು ಹೇಳುತ್ತೆ 49(1)(a)(b)? ಕ್ವಾಲಿಫಿಕೇಶನ್ಸ್ ಫಾರ್ ಮೆಂಬರ್ಶಿಪ್ ಆಫ್ ಅ ಬಾರ್ ಕೌನ್ಸಿಲ್ ಆ್ಯಂಡ್ ಡಿಸ್ಕ್ವಾಲಿಫಿಕೇಶನ್ಸ್ ಆಫ್ ಸಚ್ ಮೆಂಬರ್ಶಿಪ್ ಅಂತ ಹೇಳಿ ಎಕ್ಸ್ಪ್ರೆಸ್ ಆಗಿ ಕೊಟ್ಟಿದ್ದಾರೆ. ಸೊ ಬಾರ್ ಕೌನ್ಸಿಲ್ ಇಸ್ ಹ್ಯಾವಿಂಗ್ ದಿ ಪವರ್, ಅದು ಸೆಕ್ಷನ್ 49 ಹೇಳುತ್ತೆ. ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮೇ ಮೇಕ್ ರೂಲ್ಸ್ ಅಂತ. ಹಾಗಿದ್ರೆ ಇದು 49(1)(a)(b) ಅಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅದನ್ನು ರೂಲ್ ಮಾಡಬಹುದು ಅಂತ. ನೆಕ್ಸ್ಟ್ ಒನ್ 10th ಕ್ವಶನ್, Indian Council of Legal Aid and Advice versus BCI deals with the issue of A. Prescribing pre-enrollment training for advocates, B. Prescribing minimum qualifications for an advocate, C. Prescribing uniform attire for the advocates appearing in the court of law. ಯಾವ ವಿಷಯದ ಬಗ್ಗೆ ಈ ಒಂದು ಕೇಸ್ ಹೇಳಿದೆ ಅಂತ? ಇಂಡಿಯನ್ ಕೌನ್ಸಿಲ್ ಆಫ್ ಲೀಗಲ್ ಏಡ್ ಆ್ಯಂಡ್ ಅಡ್ವೈಸ್ ವರ್ಸಸ್ BCI. ಏನಾಗಿತ್ತಂದರೆ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಮುಖಾಂತರ ಚಾಪ್ಟರ್ 3 ಅಲ್ಲಿ ರೂಲ್ 9 ಅಂತ ಆ್ಯಡ್ ಮಾಡಿ ಏನು ಮಾಡಿದರು, ಏಜ್ ಬಾರ್ ಮಾಡಿದರು. ಅಂದರೆ ಯಾರಿಗೆ 45 ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೋ ಅವರು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಏಜ್ ಬಾರ್ ಮಾಡಿದರು. ಸೊ ದಿಸ್ ವಾಸ್ ಚಾಲೆಂಜ್ಡ್. ಇದು ಅಗೇನ್ಸ್ಟ್ ಆರ್ಟಿಕಲ್ 14 ಅಲ್ಟ್ರಾ ವೈಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಚಾಲೆಂಜ್ ಮಾಡಿದರು. ಅದೇ ರೀತಿ ಕೋರ್ಟು ಹೇಳ್ತು ಕೂಡ ದಿಸ್ ರೂಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, it is ultra vires the constitution, it is against the principles of article 14 and it is violating the fundamental right of article 14 ಅಂತ ಹೇಳಿ ಏನು ಮಾಡ್ತು, ಪ್ರಿಸ್ಕ್ರೈಬಿಂಗ್ ಏಜ್ ಬಾರ್ ಆನ್ ಎನ್ರೋಲ್ಮೆಂಟ್ ಆಫ್ ಅಡ್ವೊಕೇಟ್ಸ್ ಅದ್ರ ಬಗ್ಗೆ ಇಶ್ಯೂ ಮಾಡ್ತು. ಹಾಗೆ ಮಾಡಲಿಕ್ಕಿಲ್ಲ, 45 ವರ್ಷ ಅಂತ ಲಿಮಿಟ್ ಮಾಡಲಿಕ್ಕಿಲ್ಲ ಅಂತ ಕೋರ್ಟ್ ಹೇಳ್ತು. ನೆಕ್ಸ್ಟ್ 11th ಕ್ವಶನ್, for the transfer of role from one state to another, an application is made to A. Bar Council of India, B. State Bar Council where one is enrolled, C. State Bar Council where one seeks transfer, and D. High Court of the state where one is enrolled. ನಂದು ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಹೆಸರಿದೆ, ನನಗೆ ತಮಿಳುನಾಡುಗೆ ನನ್ನ ಹೆಸರು ಚೇಂಜ್ ಆಗಬೇಕು, ತಮಿಳುನಾಡು ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿಗೆ ನನ್ನ ಹೆಸರು ಚೇಂಜ್ ಆಗಬೇಕು. ಸೊ ಒಂದು ಸ್ಟೇಟಿನ ರೋಲಿಂದ ಇನ್ನೊಂದು ಸ್ಟೇಟ್ನ ರೋಲ್ಗೆ ನನ್ನ ಹೆಸರು ಚೇಂಜ್ ಆಗಬೇಕಂದ್ರೆ ಆವಾಗ ಎಲ್ಲಿ ಅಪ್ಲೈ ಮಾಡಬೇಕು, ಟು ವಿಚ್ ಫೋರಮ್ ಶುಡ್ ಐ ಅಪ್ಲೈ? ಅದಕ್ಕೆ ನಾವು ರೆಫರ್ ಮಾಡುವಂಥದ್ದು ಸೆಕ್ಷನ್ 18 ರೆಫರ್ ಮಾಡಬೇಕು. ಸೊ ಸೆಕ್ಷನ್ 18 ಏನು ಹೇಳುತ್ತೆ ನೋಡಿ, so it says section 18, transfer of name from one state role to another. So adalli ಏನು ಹೇಳ್ತಾರೆ, any person whose name is entered may make an application to Bar Council of India. So ಹಾಗಿದ್ರೆ A, Bar Council of India is the correct answer. Next one, the general power of the Bar Council of India to make rules is envisaged under which section of the Advocates Act? So ಇದನ್ನು ನಾನು ಸುಮಾರು ಸಲ 2 ಸಲ ಇದೇ ಥರ ಕ್ವಶನ್ ಬಂತು. ಹಾಗಾದರೆ ಜನರಲ್ ಪವರ್ ಎಲ್ಲಿ, ಯಾವುದಕ್ಕೆ ಇದೆ ರೂಲ್ಸ್ ಮಾಡಲಿಕ್ಕೆ? ಯಾಕೆಂದರೆ ನೀವು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಅಂತಲೇ ಓದಬೇಕಾಗತ್ತೆ. ಅದು ಬಹಳ ಈಗ ನಾವು ನೋಡಿರುವ ಹಾಗೆ ಇದೆಲ್ಲ ಕೂಡ ಕೆಲವೊಂದು ಕ್ವಶನ್ಸ್ಗಳು ಅಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸಿಂದನೇ ಬಂದಿರುವಂಥದ್ದು. ಪ್ರೊಫೆಷನಲ್ ಎಥಿಕ್ಸ್, ಎಟಿಕೆಟ್ ಅದೆಲ್ಲವೂ ಕೂಡ
ಸೊ ಅದಕ್ಕೋಸ್ಕರ ಸೆಕ್ಷನ್ 49 ಹೇಳುವಂಥದ್ದು ಬಾರ್ ಕೌನ್ಸಿಲ್ ಆಫ್, ಹಾಗಂತ ಒಂದು ದೊಡ್ಡ ಲಿಸ್ಟೇ ಇದೆ ಅದರಲ್ಲಿ, ಹಲವಾರು ಅಮೆಂಡ್ಮೆಂಟ್ಗಳ ಮುಖಾಂತರ ಆ್ಯಡ್ ಮಾಡಿದ್ದಾರೆ. 49 1A 1AB 1AB AC ಹಾಗೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ನೀವು ರೆಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 14th ಕ್ವಶನ್, 7 ಲ್ಯಾಂಪ್ಸ್ ಆಫ್ ಅಡ್ವೊಕೇಸಿ ಈಸ್ ಅಟ್ರಿಬ್ಯೂಟೇಬಲ್ ಟು. ಸೊ ಒಂದು ದಾರಿದೀಪ ಅಂತ ಹೇಳ್ತಾರಲ್ಲ, ಒಂದು ನ್ಯಾಯದೀಪ ಅಂತ. ಸೊ 7 ಆ ದೀಪಗಳನ್ನು ಹೇಳಿರುವಂಥ ಅಂದರೆ ಪ್ರಿನ್ಸಿಪಲ್ಸ್, ಅದು ಅಡ್ವೊಕೇಟ್ಸ್ ಹೇಗಿರಬೇಕು, ಯಾವ ರೀತಿ, ಏನು ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರಲ್ಲ, ಸೊ ಅದು ಹೇಳಿರೋವಂಥವ್ರು ಯಾರು? ಎ ಜಸ್ಟಿಸ್ ಆಬಿಟ್ ಪ್ಯಾರೆ, ಬಿ ಜಸ್ಟಿಸ್ ಹೆವಾರ್ಡ್, ಸಿ ಜಸ್ಟಿಸ್ ಭಗವತಿ ಆ್ಯಂಡ್ ಡಿ ಜಸ್ಟಿಸ್ ಗ್ರೇ. ಅದು ಎ ಜಸ್ಟಿಸ್ ಆಬಿಟ್ ಪ್ಯಾರೆ, ಇದ್ರ ಬಗ್ಗೆ ನಾವು ಕಾಣ್ತೇವೆ. ನೆಕ್ಸ್ಟ್ 15th ಕ್ವಶನ್, ವಿಚ್ ಸೆಕ್ಷನ್ ಅಂಡರ್ ದಿ ಅಡ್ವೊಕೇಟ್ಸ್ ಆಕ್ಟ್ 1961 ಸ್ಪೀಕ್ಸ್ ಆಫ್ ಡಿಸಿಪ್ಲಿನರಿ ಪವರ್ಸ್ ಆಫ್ ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ? ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನ ಒಂದು ಡಿಸಿಪ್ಲಿನರಿ ಅಂದರೆ ಒಂದು ಆ್ಯಕ್ಷನ್ ತಗೊಳ್ಳುವಂಥ ಒಂದು ವಿಷಯವನ್ನು ಯಾವ ಒಂದು ಸೆಕ್ಷನ್ ಹೇಳುತ್ತೆ ಅಂತ. ಸೊ ಸೆಕ್ಷನ್ 35, 37, 36 ಆ್ಯಂಡ್ 39. ಯಾಕೆಂದರೆ ಹಲವಾರು ವಿಷಯಗಳಲ್ಲಿ ಮಿಸ್ಕಂಡಕ್ಟ್ ಅಂತ ಸಂದರ್ಭದಲ್ಲೆಲ್ಲ ಕೂಡ ಬಾರ್ ಕೌನ್ಸಿಲ್ ಆ್ಯಕ್ಷನ್ ಕೇಸ್ ತಗೊಳತ್ತೆ. ಸೊ ಅದರಲ್ಲಿ ನೋಡಿ ಸೆಕ್ಷನ್ 36 ಹೇಳುವಂಥದ್ದು ಡಿಸಿಪ್ಲಿನರಿ ಪವರ್ಸ್. ಸೊ ಯಾರಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ, ಯಾರು ಸ್ಟೇಟ್ ರೋಲಲ್ಲಿ ಇರುವಂಥವ್ರು ಯಾರಾದರೂ ಒಬ್ಬರು, ಇಫ್ ಇಸ್ ಬಿನ್ ಗಿಲ್ಟಿ ಆಫ್ ಪ್ರೊಫೆಷನಲ್ ಆರ್ ಅದರ್ ಮಿಸ್ಕಂಡಕ್ಟ್, ಇಟ್ ಶಲ್ ರೆಫರ್ ದಿ ಕೇಸ್ ಫಾರ್ ಡಿಸ್ಪೋಸಲ್ ಟು ಇಟ್ಸ್ ಡಿಸಿಪ್ಲಿನರಿ ಕಮಿಟಿ. ಅದು ಬಾರ್ ಕೌನ್ಸಿಲು ಅದನ್ನು ಅಲ್ಲಿ ರೆಫರ್ ಮಾಡ್ಬೋದು ಅಂತ ಸೆಕ್ಷನ್ 36 ಅಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 16th ಕ್ವಶನ್, Section dash of the Advocates Act 1961 speaks about the constitution of the legal aid committees. A section 9, B section 10, C section 9A and D section 10A. ಲೀಗಲ್ ಏಡ್ ಕಮಿಟಿಯ ಬಗ್ಗೆ, ಲೀಗಲ್ ಏಡ್ ಕಮಿಟಿಯನ್ನು ಸ್ಥಾಪನೆ ಮಾಡಬೇಕು ಹೇಳುವಂಥ ಒಂದು ಸೆಕ್ಷನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಕಾಣ್ತೇವೆ? ಸೊ 9A 10A ಅಂತ ಹೇಳಿ. ಸೊ ಲೀಗಲ್ ಏಡ್ ಕಮಿಟಿ ನಾವು ನೋಡುವಂಥದ್ದು 9A. ಸೊ 9A ಏನು ಹೇಳುತ್ತೆ ಅಂತ ನೋಡೋಣ. ನೋಡಿ, ಹಲವಾರು ಕಮಿಟಿ ಬಗ್ಗೆ ಹೇಳಿದ್ದಾರೆ. ಸೆಕ್ಷನ್ 9 ಡಿಸಿಪ್ಲಿನರಿ ಕಮಿಟಿ, ಸೆಕ್ಷನ್ 8A ಕಾನ್ಸ್ಟಿಟ್ಯೂಷನ್ ಆಫ್ ಸ್ಪೆಷಲ್ ಕಮಿಟಿ ಅಂತ ಇದೆ, ಹಾಗೆ 9A ಲೀಗಲ್ ಕಮಿಟಿ, 10 ಕಾನ್ಸ್ಟಿಟ್ಯೂಷನಲ್ ಆಫ್ ಕಮಿಟೀಸ್ ಅದರ್ ದ್ಯಾನ್ ಡಿಸಿಪ್ಲಿನರಿ ಕಮಿಟೀಸ್, ಬೇರೆ ಬೇರೆ ಕಮಿಟೀಸ್ಗಳನ್ನು ಫಾಲೋ ಮಾಡ್ಬೋದು ಅಂತ, ಅಂದರೆ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ 9A ನೋಡೋಣ ಈಗ. ಸೊ ಏನು ಹೇಳುತ್ತೆ? ಬಾರ್ ಕೌನ್ಸಿಲ್ ಮೇ ಕಾನ್ಸ್ಟಿಟ್ಯೂಟ್ 1 or more ಲೀಗಲ್ ಏಡ್ ಕಮಿಟೀಸ್, ಈಚ್ ಆಫ್ ವಿಚ್ ಶಲ್ ಕನ್ಸಿಸ್ಟ್ ಆಫ್ ನಾಟ್ ಎಕ್ಸೀಡಿಂಗ್ 9 members ಬಟ್ ಲೆಸ್ ದ್ಯಾನ್ 5. ಅಂದರೆ 5ರಿಂದ 9 ಜನರ ತನಕ ಮೆಂಬರ್ಸ್ ಇರುವಂಥ ಲೀಗಲ್ ಏಡ್ ಕಮಿಟಿಯನ್ನು ಸ್ಥಾಪನೆ ಮಾಡ್ಬೋದು ಅಂತ 9A ಆಯಿತಾ ಇದೊಂದು. ಸೊ ಕ್ವಾಲಿಫಿಕೇಷನ್ಸ್ ಕೂಡ ಏನಾಗುತ್ತೆ, ಹೇಗೆ ಬಾರ್ ಕೌನ್ಸಿಲ್ ಪ್ರಿಸ್ಕ್ರೈಬ್ ಮಾಡುತ್ತೋ ಅದ್ರ ಪ್ರಕಾರ ಆ ಮೆಂಬರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 17th ಕ್ವಶನ್, ವೆದರ್ ದಿ ಅಡ್ವೊಕೇಟ್ ಹ್ಯಾಡ್ ಕಮಿಟೆಡ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆ್ಯಂಡ್ ಇಸ್ ಗಿಲ್ಟಿ ಆಫ್ ದಿ offense of the criminal contempt of court for having interfered with and obstructed the course of justice by trying to threaten, overawe and overbear the court by using insulting, disrespectful and threatening language. In which famous case this issue had come up? A. Vinay Chandra Mishra, B. Ex-Captain Harish Uppal versus Union of India, C. Hikmat Ali Khan versus Ishwar Prasad Arya and D. None of the above. ಯಾವ ಒಂದು ಕೇಸಲ್ಲಿ ಮಿಸ್ಕಂಡಕ್ಟ್ ಮಾಡಿದಾನಾ, ಏನು ಮಾಡೋದ್ರ ಮುಖಾಂತರ ಕೋರ್ಟ್ನ ಒಂದು ಇದರಲ್ಲಿ ಕೋರ್ಟಿಗೆ ಹೆದರಿಸಿ ಇನ್ಸಲ್ಟ್ ಮಾಡಿ, ಬೀಯಿಂಗ್ ಡಿಸ್ರೆಸ್ಪೆಕ್ಟ್ಫುಲ್, ಅವಮಾನಕಾರ್ಯದ ರೀತಿಯಲ್ಲಿ ಅವ್ರ ಜೊತೆ ಬಿಹೇವ್ ಮಾಡುವಂಥದ್ದು. ಸೊ ಯಾವ ಇದರಲ್ಲಿ ಬಂದಿತ್ತು ಅಂದರೆ ಇದು ಎ. ವಿನಯ್ ಚಂದ್ರ ಮಿಶ್ರಾ ಕೇಸಲ್ಲಿ ಬಂದಿತ್ತು. ನೆಕ್ಸ್ಟ್ ಇನ್ನೊಂದು ಕೇಸು, ಮಿಸ್ಕಂಡಕ್ಟ್ ವುಡ್ ಕವರ್ ಆನ್ ಆಕ್ಟಿವಿಟಿ ಆರ್ ಕಂಡಕ್ಟ್ which his professional brethren of good repute and competency would reasonably regard as disgraceful or dishonorable. It may be noted that the scope of misconduct is not restricted by technical interpretation of rules of conduct. This was proven conclusively in the case of. ಅಂದರೆ ಸಮಾನ ಏನು ಪ್ರೊಫೆಷನಲ್ಸ್ ಇರ್ತಾರೆ, ಮಿಸ್ಕಂಡಕ್ಟನ್ನು ಏನಂತ ತಿಳ್ಕೊಳ್ತಾರೆ, ಅದು ಒಂದು ಅವಮಾನಕಾರಿ ರೀತಿಯಲ್ಲಿ ಮಾಡುವಂಥ ಕೆಲಸ ಅಂತ ತಿಳ್ಕೊಂಡ್ರೆ ಅದು ಮಿಸ್ಕಂಡಕ್ಟ್ ಅಂತ ಅಂತ ಇಂಟರ್ಪ್ರಿಟೇಷನ್ ಆಗುತ್ತೆ. ಸೊ ಸ್ಟ್ರಿಕ್ಟ್ ಈ ಒಂದು ಟೆಕ್ನಿಕಲ್ ಇಂಟರ್ಪ್ರಿಟೇಷನ್ ಅಲ್ಲ,
ಅಂತ ಹೇಳಿ. ಯಾವ ಕೇಸಲ್ಲಿ ಹೇಳಿದರು? ಅದು ಬಿ, ಬಾರ್ ಕೌನ್ಸಿಲ್ ಆಫ್ ಮಹಾರಾಷ್ಟ್ರ ವರ್ಸಸ್ ಎಂ ವಿ ದಾಭೋಲ್ಕರ್ ಅಂತ ಹೇಳುವಂಥ ಕೇಸಲ್ಲಿ ನಾವು ನೋಡಿದ್ದು. ನೆಕ್ಸ್ಟ್ 19th ಕ್ವಶನ್. ರಿಟೆನ್ಷನ್ ಆಫ್ ಮನಿ ಡೆಪಾಸಿಟೆಡ್ ವಿತ್ ಅಡ್ವೊಕೇಟ್ for the decree holder even after execution proceedings was held as an instance of misconduct in which case? A. D.C. Saxena, B. M. Veerabhadra Rao versus Tek Chand, C. Shambhu Ram Yadav versus Hanuman Das Khatri. ಯಾವ ಕೇಸಲ್ಲಿ ಹೇಳಿದ್ದು ನೋಡಿ? ಡಿಕ್ರಿ ಆಗತ್ತೆ. ಡಿಕ್ರಿ ಹೋಲ್ಡರ್ ಅಡ್ವೊಕೇಟ್ ಯಾರಿರ್ತಾರೆ, ಆ ಹಣವನ್ನು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ ಆಗಿ ಹಣ ರಿಕವರಿ ಮಾಡಿರ್ತಾರೆ. ಆದರೆ ಆ ಹಣವನ್ನು ಆ ಅಡ್ವೊಕೇಟೇ ಇಟ್ಕೊಂಡಿರ್ತಾನೆ, ಪಾಪ ಡಿಕ್ರಿ ಹೋಲ್ಡರ್ಗೆ ಕೊಡೋದೇ ಇಲ್ಲ. ವೆದರ್ ದಿಸ್ ಇಸ್ ಅ ಸೀರಿಯಸ್ ಕೇಸ್ ಆಫ್ ಮಿಸ್ಕಂಡಕ್ಟ್ ಅಂತ ಕೇಳುವಾಗ ಆಫ್ಕೋರ್ಸ್ ಇಟ್ ಈಸ್ ಅ ಸೀರಿಯಸ್ ಕೇಸ್ ಆಫ್ ಮಿಸ್ಕಂಡಕ್ಟ್ ಅಂತ ಹೇಳಿ ಯಾವ ಕೇಸಲ್ಲಿ ಹೇಳಿದರು? ಪ್ರಹ್ಲಾದ್ ಶರಣ್ ಗುಪ್ತಾ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಈ ಕೇಸಲ್ಲಿ ಹೇಳಿದರು. ಇನ್ನೊಂದು 20ನೇ ಕೇಸು. In which case, where the advocate of one of the parties was asking for continuous adjournments to the immense inconvenience of the opposite party. It was held by the Supreme Court that seeking adjournments for postponing the examination of witnesses who were present without making other arrangements for examining such witnesses is a dereliction of the duty that an advocate owed to the court amounting to misconduct. ಅಂದರೆ ಏನಾಯಿತು, ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಅಡ್ಜರ್ಮೆಂಟ್ ಕೇಳ್ತಾ ಇದ್ದ. ತುಂಬ ಅಡ್ಜರ್ಮೆಂಟ್ ಕೇಳಿ ಇಟ್ ಕಾಸ್ಟ್ ಇಮ್ಮೆನ್ಸ್ ಇನ್ಕನ್ವೀನಿಯನ್ಸ್ ಟು ದಿ ಅಪೋಸಿಟ್ ಪಾರ್ಟಿ. ಇಟ್ ವಾಸ್ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಈ ಥರ ಕೇಸ್ಗಳಲ್ಲಿ ಸೀಕಿಂಗ್ ಅಡ್ಜರ್ಮೆಂಟ್ಸ್ ಫಾರ್ ಪೋಸ್ಟ್ಪೋನಿಂಗ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಹೂ ಆರ್ ಪ್ರೆಸೆಂಟ್ ವಿತೌಟ್ ಮೇಕಿಂಗ್ ಅದರ್ ಅರೇಂಜ್ಮೆಂಟ್ಸ್ ಫಾರ್ ಎಕ್ಸಾಮಿನಿಂಗ್, ಅಂದರೆ ಪಾಪ ಆ ಒಂದು ವಿಟ್ನೆಸ್ ಕೊಡಲಿಕ್ಕೆ ಬಂದಿರುವಂತಹ ವ್ಯಕ್ತಿ ಏನಿರ್ತಾನೆ ವಿಟ್ನೆಸ್, ಅವ್ರನ್ನ ಪದೇ ಪದೇ ಕರೆಸಿ ಮತ್ತೆ ಅಡ್ಜರ್ಮೆಂಟ್ಸ್ ಮಾಡಿಸುವಂಥದ್ದು ಏನು, ಅದು ಒಂದು ಅಡ್ವೊಕೇಟ್ನ ಒಂದು ಡ್ಯೂಟಿಗೆ ಒಂದು ಅದರದ್ದು ವಿರೋಧವಾಗಿರುವಂಥದ್ದು. ಇಟ್ಸ್ ಅ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳ್ಕೊಂಡು ದಿಸ್ ಅಮೌಂಟ್ಸ್ ಟು ಮಿಸ್ಕಂಡಕ್ಟ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಎ ಎನ್ ಜಿ ದಾಸ್ತಾನೆ ವರ್ಸಸ್ ಶ್ರೀಕಾಂತ್ ವರ್ಸಸ್ ಶಿವಡೆ, ಬಿ ಶಂಭುರಾಮ್ ಯಾದವ್ ವರ್ಸಸ್ ಹನುಮಾನ್ ದಾಸ್ ಖತ್ರಿ, ಸಿ ನೋರತನ್ಮಲ್ ಚೌರಾರಿಯಾ, ಹಾಗೆ ಡಿ ನನ್ ಆಫ್ ದಿ ಅಬೌವ್. ಇದರಲ್ಲಿ ಯಾವುದು? ಎನ್ ಜಿ ದಾಸ್ತಾನೆ ವರ್ಸಸ್ ಶ್ರೀಕಾಂತ್ ಎಸ್ ಶಿವಡೆ. ಇಲ್ಲಿ ನಾವು ಇದನ್ನು ಆನ್ಸರ್ ಒಂದು ಕಾಣ್ತೇವೆ. ನೆಕ್ಸ್ಟ್ ಒನ್ 21st ಕ್ವಶನ್. State Bar Council under the provisions of Section 35 Advocates Act 1961 has the authority to A. Reprimand the advocate, B. Suspend the advocate from practice for such period of time as it may deem fit, C. Remove the name of the advocate from the state roll of advocates, and D. all of this. ಸೆಕ್ಷನ್ 35 ಪ್ರಕಾರ ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಏನು ಪವರ್ ಇದೆ ಅಂತ ಹೇಳಿ ನೋಡುವಂಥದ್ದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 35 ಹೇಗೆ ಸೆಕ್ಷನ್ 49 ಜನರಲ್ ಪವರ್ ಟು ಫ್ರೇಮ್ ರೂಲ್ಸ್ ಅಂತ BCI ಅಂತ ನೋಡಿದ್ವಿ, ಹಾಗೆ ಸೆಕ್ಷನ್ 39 ನಾನು ಒಂದ್ಸಲ ಓದ್ಬಿಡ್ತೇನೆ ನೋಡಿ. 35 ಸೊ ಪನಿಷ್ಮೆಂಟ್ ಫಾರ್ ಅಡ್ವೊಕೇಟ್ಸ್ ಫಾರ್ ಮಿಸ್ಕಂಡಕ್ಟ್ ಅಂತ ಹೇಳಿ. ಸೊ ಅದರಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇರುತ್ತೆ. ಅದೇನೇನು ಮಾಡ್ಬೋದು, ಒಂದು ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡ್ಬೋದು ಹುರುಳಿಲ್ಲ ಅಂತ ಹೇಳಿ. ಇಲ್ವೋ ಇಟ್ ಮೇ ರಿಪ್ರಮೈಂಡ್ ದಿ ಅಡ್ವೊಕೇಟ್ಗೆ ಎಚ್ಚರಿಕೆ ಕೊಡ್ಬೋದು, ಅಥವಾ ಇಟ್ ಮೇ ಸಸ್ಪೆಂಡ್ ದಿ ಅಡ್ವೊಕೇಟ್ ಫ್ರಮ್ ಪ್ರಾಕ್ಟೀಸ್ ಫಾರ್ ಸಚ್ ಪೀರಿಯಡ್ ಆ್ಯಸ್ ಇಟ್ ಮೇ ಡೀಮ್ ಫಿಟ್. ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡದೇ ಇರುವಂಥ ಹಾಗೆ ಸಸ್ಪೆಂಡ್ ಮಾಡ್ಬೋದು, ಇಂತಿಷ್ಟು ವರ್ಷ ನೀನು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು ಹೇಳುವಂಥ ಒಂದು ಸಸ್ಪೆನ್ಷನ್ ಮಾಡ್ಬೋದು. ಹಾಗೆ ಇಟ್ ಮೇ ರಿಮೂವ್ ದಿ ನೇಮ್ ಆಫ್ ದಿ ಅಡ್ವೊಕೇಟ್ ಫ್ರಮ್ ದಿ ಸ್ಟೇಟ್ ರೋಲ್ ಆಫ್ ಅಡ್ವೊಕೇಟ್ಸ್. ಅಡ್ವೊಕೇಟ್ನ ಒಂದು ಏನು ಲಿಸ್ಟ್ ಇದೆ ಸ್ಟೇಟ್ ರೋಲಲ್ಲಿ, ಅವರ ಹೆಸರನ್ನು ಅಲ್ಲಿಂದ ತೆಗಿಲಿಕ್ಕೆ ಆರ್ಡರ್ ಮಾಡ್ಬೋದು. ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಈ ಪವರ್ ಇದೆ ಅಂತ. ಸೊ ಆಲ್ ಆಫ್ ದಿಸ್ ಅಂಡರ್ ಸೆಕ್ಷನ್ 35 ಇಟ್ ಹ್ಯಾಸ್ ದಿ ಪವರ್ಸ್ ಟು ಡೂ ಆಲ್ ದೀಸ್ ಥಿಂಗ್ಸ್. 22nd ಕ್ವಶನ್. State Bar Council under the provisions of Section 35 which of the following is ಇದರಲ್ಲಿ ಆ್ಯಕ್ಚುಲಿ ಎಲ್ಲದೂ ಕರೆಕ್ಟ್ ಆನ್ಸರು. ಇಲ್ಲಿ ಈ ಕ್ವಶನ್ ನೋಡಿ,
Which of the following is untrue regarding qualifications for a person to be admitted on the state rules maintained by the State Bar Council? A. Minimum age requirement is 21 years. B. He must be an Indian citizen. C. He must not have been convicted of an offence involving moral turpitude. C. They must not have been convicted of an offence under the provisions of the untouchability. So ಇದು ಡಿಸ್ಕ್ವಾಲಿಫಿಕೇಷನ್ಸ್ ಬಗ್ಗೆ ಹೇಳುವಂಥದ್ದು, ಇದು ಕ್ವಾಲಿಫಿಕೇಷನ್ಸ್ ಬಗ್ಗೆ ಹೇಳುವಂಥದ್ದು. ಆ್ಯಕ್ಚುಲಿ ನಾವು ಸೆಕ್ಷನ್ 24 ನೋಡಿದರೆ, ಆವಾಗ ನಾವು ಡಿಸ್ಕ್ವಾಲಿಫಿಕೇಷನ್ಸ್ ನೋಡಿದ್ವಿ. ಸೆಕ್ಷನ್ 24 ಕ್ವಾಲಿಫಿಕೇಷನ್ಸ್ ಬಗ್ಗೆ ಹೇಳುವಂಥದ್ದು, 24A ಡಿಸ್ಕ್ವಾಲಿಫಿಕೇಷನ್ಸ್ ಬಗ್ಗೆ ಹೇಳುವಂಥದ್ದು. ಸೊ ಅದರಲ್ಲೂ ಕೂಡ ಹಿ ಮಸ್ಟ್ ಬಿ ಅನ್ ಇಂಡಿಯನ್ ಸಿಟಿಸನ್ ಅಂತ ಇದೆ, ಆದರೆ ವಿತ್ ಸರ್ಟನ್ ಎಕ್ಸೆಪ್ಷನ್ಸ್ ಇದೆ. ಪ್ರೊವೈಡೆಡ್ ಹಿ ಶುಡ್ ಬಿ, ಅಂದರೆ ಬೇರೆ ನ್ಯಾಷನಲ್ ಇದ್ದರೆ ಹೇಗಾಗತ್ತೆ, ನ್ಯಾಷನಲ್ ಆಫ್ ಎನಿ ಅದರ್ ಕಂಟ್ರಿ ಮೇ ಬಿ ಅಡ್ಮಿಟೆಡ್ ಆಸ್ ಅನ್ ಅಡ್ವೊಕೇಟ್. ಸೊ ಇದು ಕಂಪ್ಲೀಟ್ ರೂಲ್ ಅಂತ ಅಲ್ಲ, ಬೇರೆ ನ್ಯಾಷನಲ್ಸ್ ಆಫ್ ದಿ ಇದು ಕೂಡ ಬೇರೆ ನ್ಯಾಷನಲ್ಸ್ ಕೂಡ they can be admitted into the role of state role, okay, if they are duly qualified ಅಂತ ಹೇಳಿ ಇರುವಂಥದ್ದು. ಇಫ್ ಸಿಟಿಸನ್ಸ್ ಆಫ್ ಇಂಡಿಯಾ, ಬೇರೆ ನ್ಯಾಷನಲ್ಸ್ ಬೇರೆ, ಸಿಟಿಸನ್ಸ್ ಬೇರೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಡೌಟ್ ಅಂದರೆ ಸ್ವಲ್ಪ ವಿತ್ ಕಂಪ್ಲೀಟ್ ರೂಲ್ ಅಲ್ಲ ಅಂತ ಹೇಳ್ಬೋದು, ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಸೆಕ್ಷನ್ 24 ಮತ್ತು 24A ಪ್ರಕಾರ ಕ್ವಾಲಿಫಿಕೇಷನ್ ಡಿಸ್ಕ್ವಾಲಿಫಿಕೇಷನ್ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಹಿ ಮಸ್ಟ್ ಬಿ ಲೈಕ್ ಕಂಪ್ಲೀಟೆಡ್ 21 years ಆಫ್ ಏಜ್. ಹಾಗೆ ಡಿಗ್ರಿ ಆಫ್ ಲಾ ತೊಗೊಂಡಿರಬೇಕು, ಅದು ಇಲ್ಲ, ಅದು ಇನ್ನೊಂದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಹಿ ಶುಡ್ ಹ್ಯಾವ್ ಒಬ್ಟೈನ್ಡ್ ದಿ ಡಿಗ್ರಿ ಆಫ್ ಲಾ. ನೆಕ್ಸ್ಟ್ 23rd ಕ್ವಶನ್. ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ವಿಚ್ ಸ್ಟಿಪ್ಯುಲೇಟೆಡ್ ದ್ಯಾಟ್ persons aged 45 years and above could not be enrolled as advocates was struck down by the Supreme Court in A. E.S. Reddy versus Bar Council of India, B. Indian Council of Legal Aid and Advice versus Bar Council of India, C. P. Shanmugam versus Bar Council of India. ಇದು ನಾವು ಹೇಳಿದ್ವಿ. ಡಿ. ಲೀಗಲ್ ಕಮಿಟಿ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. 45 ವರ್ಷ ಏಜ್ ಬಾರ್ ಇರಬಾರ್ದು ಎನ್ರೋಲ್ಮೆಂಟ್ ಆಗಲಿಕ್ಕೆ ಅಂತ ಹೇಳುವ, ಏಜ್ ಬಾರ್ 45 ವರ್ಷ ಆದರೆ ಎನ್ರೋಲ್ಮೆಂಟ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಇದು ಹೇಳಿರುವಂಥದ್ದು ಬಿ. ಇಂಡಿಯನ್ ಕೌನ್ಸಿಲ್ ಆಫ್ ಲೀಗಲ್ ಏಡ್ ಆ್ಯಂಡ್ ಅಡ್ವೈಸ್ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟ್ 24th ಕ್ವಶನ್. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಇನ್ V.C. Rangadorai versus D. Gopalan that an advocate who has been disbarred or suspended from practice must prove after the expiration of a reasonable length of time that. ಸೊ ಯಾವ ಅಡ್ವೊಕೇಟ್ ಡಿಬಾರ್ ಆಗಿದ್ದಾರೆ ಅಥವಾ ಸಸ್ಪೆಂಡ್ ಆಗಿದ್ದಾರೆ ಅವರಿಗೆ ಅಷ್ಟೇ ಒಂದೇ ಸಲ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಬಟ್ ಹಿ ಹ್ಯಾಸ್ ಟು ಪ್ರೂವ್ ಆಫ್ಟರ್ ಸರ್ಟನ್ ಟೈಮ್. ಏನಂತ ಪ್ರೂವ್ ಮಾಡಬೇಕಾಗತ್ತೆ? ಹಿ ಹ್ಯಾಸ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಸ್ ಲಿವ್ಡ್. He has to prove. He possesses the good character necessary to guarantee uprightness and honor in his professional dealings. ಸೊ ಯಾವ ಕಾರಣಕ್ಕೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅಂತ ಅವನನ್ನು ಡಿಬಾರ್ ಮಾಡಿದ್ರು, ಅದನ್ನು ಅವನನ್ನು ಮತ್ತೆ ರೋಲಿಗೆ ತಗೊಳ್ಬೇಕಂತ ಆದರೆ ಆವಾಗ ಇಲ್ಲ, ನಾನು ಗುಡ್ ಕ್ಯಾರೆಕ್ಟರ್ ಇದ್ದಾನೆ, ನನ್ನ ಪ್ರೊಫೆಷನಲ್ ಡೀಲಿಂಗ್ಸ್ಗೆ ಸರಿಯಾಗಿರುವಂಥ ಒಂದು ಗ್ಯಾರಂಟಿ ಕೊಡ್ತಾನೆ ಹೇಳುವಂಥ ಅಷ್ಟು ಒಂದು ಗುಡ್ ಕ್ಯಾರೆಕ್ಟರ್ನ ಹಿ ಹ್ಯಾಸ್ ಟು ಪ್ರೂವ್ ದ್ಯಾಟ್. ನೆಕ್ಸ್ಟ್ ಒನ್ 25th. Vikramaditya versus Jamila Khatun is an important case relating to professional misconduct due to which factor? ಇದು ಯಾವ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಯಿತು, ಯಾವ ಕಾರಣಕ್ಕೋಸ್ಕರ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಯಿತು ಅಂತ ಈ ಕೇಸಲ್ಲಿ ಕೇಳಿದ್ದಾರೆ. ಎ. ಅಡ್ವೊಕೇಟ್ ಅಟೆಂಡಿಂಗ್ ದಿ ಕೋರ್ಟ್ ವಿತ್ ಫೈರ್ ಆರ್ಮ್ಸ್. ಬಿ. ನಾಟ್ ಅಪಿಯರಿಂಗ್ ಬಿಫೋರ್ ದಿ ಕೋರ್ಟ್ ಡೆಲಿಬರೇಟ್ಲಿ ಆರ್ ಇಂಟೆನ್ಷನಲಿ. ಸಿ. ಸಪ್ರೆಷನ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ಸ್ ವಿತ್ ದಿ ಇಂಟೆನ್ಷನ್ ಟು ಹರಾಸ್ ಪುವರ್ ಪರ್ಸನ್ಸ್. ಡಿ. ಡಿಫ್ರಾಡಿಂಗ್ ದಿ ಕ್ಲೈಂಟ್ ಬೈ ಎಕ್ಸ್ಪ್ಲಾಯ್ಟಿಂಗ್ ದಿ ಕ್ಲೈಂಟ್ಸ್ ಇಲ್ಲಿಟ್ರಸಿ. ಒಬ್ಬ ನಿರಕ್ಷರಸ್ಥ ಕ್ಲೈಂಟನ ಒಂದು ಅವರು ಓದದೇ ಇರುವಂಥ ಕಾರಣಕ್ಕೆ ಅವರಿಗೆ ಮೋಸ ಮಾಡುವಂಥದ್ದು ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಗತ್ತೆ ಅಂತ ಈ ಕೇಸಲ್ಲಿ ಹೇಳಿದ್ದು. ಅಂದರೆ ಇದೀಗ ಬ್ಲ್ಯಾಂಕ್ ಸಿಗ್ನೇಚರ್ ವಕಾಲತ್ ಮೇಲೆ ತಗೊಳ್ತಾರಲ್ಲ, ಅದನ್ನು ಉಪಯೋಗಿಸ್ಕೊಂಡು ಅಮೌಂಟನ್ನು ಏನಾದರೂ ಮಿಸ್ಅಪ್ರೋಪ್ರಿಯೇಟ್ ಮಾಡುವಂಥ ಕೇಸೇ ಈ ಕೇಸ್ ಇದು. ಸೊ ಇದು ಯಾವುದು ಕೇಸ್ ಇದು? ಡಿ. ಡಿಫ್ರಾಡಿಂಗ್ ದಿ ಕ್ಲೈಂಟ್ ಬೈ ಎಕ್ಸ್ಪ್ಲಾಯ್ಟಿಂಗ್ ದಿ ಕ್ಲೈಂಟ್ಸ್ ಇಲ್ಲಿಟ್ರಸಿ ಅಂತ ನಾವು ಕಾಣ್ಬೋದು. Next 26th question. Any person agreed by an order made by the Disciplinary Committee of the Bar Council of India under section 36 or 37 of the Advocates Act may prefer an appeal to A. High Court, B. Supreme Court, C. State Government and D. Central Government.
ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡಿಸಿಪ್ಲಿನರಿ ಕಮಿಟಿ ಒಂದು ಆರ್ಡರ್ ಮಾಡುತ್ತೆ 36 ಮತ್ತು 37 ಈ ಒಂದು ಆರ್ಡ್ರನ್ನ ಎಲ್ಲಿ ಅಪೀಲ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಾವು ನೋಡಲಿಕ್ಕೆ ಎಲ್ಲಿ ಹೋಗಬೇಕು? ವಿ ಹ್ಯಾವ್ ಟು ರೆಫರ್ ಟು ಸೆಕ್ಷನ್ 38ಗೆ ಹೋಗಬೇಕು. ಸೊ ಸೆಕ್ಷನ್ 38 ಏನು ಹೇಳುತ್ತೆ? ಅಪೀಲ್ ಟು ದಿ ಸುಪ್ರೀಂ ಕೋರ್ಟ್. ಹಾಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಸೊ ಎನಿ ಪರ್ಸನ್ ಅಗ್ರೀಡ್ ಬೈ ಆರ್ಡರ್ ಮೇಡ್ ಬೈ ಡಿಸಿಪ್ಲಿನರಿ ಕಮಿಟಿ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅದೇ ಸೇಮ್ ಇದೇ ಎಕ್ಸಾಕ್ಟ್ ವರ್ಡಿಂಗ್ಸ್ ಕೊಟ್ಟಿದ್ದಾರೆ. Under section 36 or 37 or the Attorney General of India or Advocate General of State concerned, as the case may be, may within 60 days of the date on which order is communicated to him, prefer an appeal to Supreme Court. ಮತ್ತು ಸುಪ್ರೀಂ ಕೋರ್ಟ್ ಅದರ ಮೇಲೆ ಆರ್ಡರ್ ಮಾಡ್ಬೋದು ಅಂತ. ಸೊ ರೆಫರ್ ಸೆಕ್ಷನ್ 38. Next, 27th question. What is the punishment for advocates if the established finding of the Bar Council is misappropriation? A. Impose a fine. B. Name of the advocates will be struck off from the rolls. C. Suspension from practice. And D. All of the above. Do B. Sorry, all of the above. It is same. ಸೆಕ್ಷನ್ 35 ಏನೇನು ಪನಿಷ್ಮೆಂಟ್ ಕೊಡ್ಬೋದು ಅಂತ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ದಕ್ಕೆ, ಮಿಸ್ಕಂಡಕ್ಟ್ ಮಾಡಿದ್ದಕ್ಕೆ. ನಾವು ಸೆಕ್ಷನ್ 35 ನೋಡಿದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಆವಾಗ ನೋಡಿದ್ದು ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲ್ ಏನು ಇದು ಮಾಡ್ಬೋದಿತ್ತ ಅಂತ. ಸೊ ಅದೇ ಪ್ರಕಾರ ಅದೇ ಪನಿಷ್ಮೆಂಟ್ ಫಾರ್ ಅಡ್ವೊಕೇಟ್ಸ್ ಇಲ್ಲಿ ಕಾಣುವಂಥದ್ದು ಫೈನ್ ಇಂಪೋಸ್ ಮಾಡ್ಬೋದು, ಹಾಗೆ ರೋಲಿಂದ ತೆಗಿಬೋದು, ಪ್ರಾಕ್ಟೀಸಿಂದ ಸಸ್ಪೆಂಡ್ ಮಾಡ್ಬೋದು ಹೇಳುವಂಥದ್ದೆಲ್ಲ ನಾವು ಕಾಣ್ತೇವೆ. ನೆಕ್ಸ್ಟ್ 28th ಕ್ವಶನ್. ಆನ್ ಬೀಯಿಂಗ್ ಅಗ್ರೀಡ್ ಬೈ ದಿ ಆರ್ಡರ್ ಆಫ್ ಸ್ಟೇಟ್ ಬಾರ್ ಕೌನ್ಸಿಲ್ ಒನ್ ಕ್ಯಾನ್ ಅಪೀಲ್ ಟು ಎ ಹೈಕೋರ್ಟ್, ದಿ ಸುಪ್ರೀಂ ಕೋರ್ಟ್, ಸಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಂಡ್ ಡಿ ಇಂಡಿಯನ್ ಲಾ ಕಮಿಷನ್. ಸ್ಟೇಟ್ ಬಾರ್ ಕೌನ್ಸಿಲಿಂದ ಏನಾದರೂ ಆರ್ಡರ್ ಆಗಿದ್ದೆ ಆ ಆರ್ಡ್ರನ್ನು ಅಪೀಲಿಗೆ ಎಲ್ಲಿಗೆ ಹೋಗ್ಬೋದು ಅಂತ. ಸೊ ಅದ್ರ ಪ್ರಕಾರ ನಾವು ವಿಚ್ is the correct answer? It is section 37, appeal to the Bar Council of India. So State Bar Council ಮಾಡಿರುವಂಥ ಆರ್ಡರನ್ನು ಅಪೀಲಿಗೆ ಎಲ್ಲಂತ ತಗೊಂಡು ಹೋಗ್ಬೋದು ನಾವು? ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ತಗೊಂಡು ಹೋಗ್ಬೋದು. ನೆಕ್ಸ್ಟ್ 29th ಕ್ವಶನ್. Which section of the Advocates Act provides punishment for misconduct of advocates? A. Section 29, B. Section 35, C. Section 37 and D. all of the above. ಇದು ಕೂಡ ಆವಾಗ ನಾವು ಹೇಳಿದಾಗೆ ಅದೇ ಕ್ವಶನ್ಸ್ ಕೆಲವೊಂದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ಸೊ ಇದು ಸೆಕ್ಷನ್ 35 ಅಲ್ಲಿ ಇರುವಂಥದ್ದು. ನೆಕ್ಸ್ಟ್ 30th ಕ್ವಶನ್. ಸೆಕ್ಷನ್ 24 Advocates Act deals with A. Qualification of advocates who should be enrolled in the bar. B. Qualifications to become the Advocate General. C. Qualifications to become Solicitor General of India. And D. both B and C. ಸೆಕ್ಷನ್ 24 ಆವಾಗಲೇ ಹೇಳಿದಾಗೆ ಕ್ವಾಲಿಫಿಕೇಷನ್ಸ್. ಸೆಕ್ಷನ್ 24A ಡಿಸ್ಕ್ವಾಲಿಫಿಕೇಷನ್ಸ್ ಬಗ್ಗೆ ಹೇಳುತ್ತೆ. ಆಯಿತಾ? ನೆಕ್ಸ್ಟ್ ನೋಡೋಣ 31st ಕ್ವಶನ್. ದ ಇಂಡಿಯನ್ ಲೀಗಲ್ ಸಿಸ್ಟಮ್ has evolved a new technique of alternate dispute resolution which is popularly known as Lok Adalat. It owes its origin to the statutory recognition by passing of A. Legal Service Corporation Act, B. Legal Aid and Advice Act of 1949, C. Legal Service Authorities Act 1987 and D. none of the above. ಸೊ ನ್ಯೂ ADR ಅದು ಒಂದು ಹೊಸ ಒಂದಿದು ಲೋಕ್ ಅದಾಲತ್ ಅಂತ. ಸೊ ಇದು ಯಾವುದಕ್ಕೆ, ಇದು ಬೇರೆ ಅಡ್ವೊಕೇಟ್ಸ್ ಆ್ಯಕ್ಟಿಂದ ಅಲ್ಲ, ಒಂದು ಬೇರೆ ಒಂದು ಕ್ವಶನ್ ಹೀಗೆ ಕೊಟ್ಟಿರುವಂಥದ್ದು. ಸೊ ಯಾವುದಕ್ಕೆ ಇದು ಇಂಪ್ಯೂಟ್ ಆಗುತ್ತೆ? ಇದು ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟಲ್ಲಿ ನಾವು ಕಾಣ್ಬೋದು ಲೋಕ್ ಅದಾಲತನ್ನು ಎಲ್ಲೆಲ್ಲಿ ಕಾಣ್ತೇವೆ ಅಂತ. ಲೋಕಲ್ ಅದಾಲತ್ ಎಸ್ಟಾಬ್ಲಿಷ್ ಮಾಡ್ಬೋದು, ಅದನ್ನು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಆಗಿ ನೋಡ್ಬೋದು ಅಂತ ಹೇಳುವಂಥದ್ದು ಈ ಒಂದು ಕಾನೂನು ಅಡಿಯಲ್ಲಿ. ನೆಕ್ಸ್ಟು ಅದು ನೋಡಿ ಹೆಚ್ಚಾಗಿ ಇದೇ ಕ್ವಶನ್ಸ್ ಮೇಲೆ ಬರುವಂಥದ್ದು. ಸೊ ಸೆಕ್ಷನ್ 24A Advocates Act 1961 provides A. disqualification for enrollment, B. regular attendance at law college, C. admitted for enrollment in bar or state roll, D. election to state bar council. ಏನಾಯ್ತು ಇದು ಡಿಸ್ಕ್ವಾಲಿಫಿಕೇಶನ್ ಫಾರ್ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿರುವಂಥದ್ದು. 24 ಆದರೆ ಕ್ವಾಲಿಫಿಕೇಶನ್. ನೆಕ್ಸ್ಟ್ 33 ನೋಡಿ, ಇದು ಕೂಡ ಅದೇ ರೀತಿ ಕ್ವಶನ್ಸ್ ಆವಾಗಲೇ ನಾನು ಒಂದು 3-4 ಇದೇ ರೀತಿ ಬಂತು. ಸೊ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಕೇಳ್ಬೋದು ಅಂತ. ಸೊ ಪನಿಷ್ಮೆಂಟ್ ಫಾರ್ ಅಡ್ವೊಕೇಟ್ಸ್ ಫಾರ್ ಮಿಸ್ಕಂಡಕ್ಟ್ ಇಸ್ ಡಿಫೈನ್ಡ್ ಇನ್ ದಿ ಅಡ್ವೊಕೇಟ್ಸ್ ಆ್ಯಕ್ಟ್ 1961 by A. Section 25, B. Section 33, C. Section 35 and D. none of the above.
ಯಾವುದ್ರಲ್ಲಿ ಹೇಳಿರುವಂಥದ್ದು? ಅದು ಸೆಕ್ಷನ್ 35 ಹೇಳಿರುವಂಥದ್ದು. ಇದು ಪನಿಷ್ಮೆಂಟ್ ಫಾರ್ ಅಡ್ವೊಕೇಟ್ಸ್ ಫಾರ್ ಮಿಸ್ಕಂಡಕ್ಟ್. ನೆಕ್ಸ್ಟ್ 34th ಕ್ವಶನ್, ವಿಚ್ ಇಸ್ ದ ಬಾಡಿ ದ್ಯಾಟ್ ಅವಾರ್ಡ್ ಪನಿಷ್ಮೆಂಟ್ಸ್ ಟು ದಿ ಅಡ್ವೊಕೇಟ್ಸ್ ಫಾರ್ ಮಿಸ್ಕಂಡಕ್ಟ್? ಸೊ ಯಾವ ಒಂದು ಕಮಿಟಿ ಅಥವಾ ಯಾವುದೋ ಒಂದು ಲೀಗಲ್ ಬಾಡಿ ಅಡ್ವೊಕೇಟ್ನ ಮಿಸ್ಕಂಡಕ್ಟ್ಗೆ ಪನಿಷ್ ಮಾಡುವಂಥ ಒಂದು ಪವರ್ ಇರುವಂಥದ್ದು ಯಾವುದು ಅಂತ? ಬಾರ್ ಕೌನ್ಸಿಲ್. ಆದರೆ ಬಾರ್ ಕೌನ್ಸಿಲೇ ಕೆಲವೊಂದು ಕಮಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಅಂಥ ಒಂದು ಕಮಿಟಿ ಯಾವುದು, ಅಂಥ ಒಂದು ಇದು ಯಾವುದು ಅಂತ ನೋಡಿದರೆ ಅದು ಡಿಸಿಪ್ಲಿನರಿ ಕಮಿಟಿ ಬಗ್ಗೆ ನೋಡುತ್ತೆ. ಪವರ್ಸ್ ಅಲ್ಲಿ ನಾವು ಸೆಕ್ಷನ್ 35 ನೋಡಿದಾಗೆ ಇಲ್ಲಿ ಪನಿಷ್ಮೆಂಟ್ ಇದೆ. ಅರ್ಲಿಯರ್ ಸೆಕ್ಷನ್ ನೋಡಿದ್ವಲ್ಲ, ಈ ಪನಿಷ್ಮೆಂಟ್ ಕೊಡುವಂಥದ್ದೇ ಡಿಸಿಪ್ಲಿನರಿ ಕಮಿಟಿ. ಓಕೆ, ಅದು ಚಾಪ್ಟರ್ 5 ಇರುವಂಥದ್ದು. ನೆಕ್ಸ್ಟ್ ಒನ್ 35th ಕ್ವಶನ್, which is the correct statement with regard to the professional ethics of a lawyer? A lawyers have no right to go on strike or give a call for boycott. B, an advocate shall not influence the decision of a court by any illegal or improper means. C, an advocate abusing the process of the court is guilty of misconduct. And D, all of the above. ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ಯಾವುದು ಸರಿಯಾದ ಒಂದು ಸ್ಟೇಟ್ಮೆಂಟ್ ಅಂತ. ಸೊ ಇದರಲ್ಲಿ ನಾವು ನೋಡ್ತಾ ಇರುವ ಹಾಗೆ ಲಾಯರ್ಸಿಗೆ ಸ್ಟ್ರೈಕ್ ಅಥವಾ ಬಾಯ್ಕಾಟಿಗೆ ಹೋಗುವಂಥ ಹಕ್ಕಿಲ್ಲ, ಅಥವಾ ಲಾಯರ್ಸು ಯಾವುದೇ ರೀತಿಯಲ್ಲಿ ಆನ್ ಅಡ್ವೊಕೇಟ್ ಶಾಲ್ ನಾಟ್ ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಆಫ್ ಅ ಕೋರ್ಟ್ ಬೈ ಎನಿ ಇಲ್ಲೀಗಲ್ ಆರ್ ಇಂಪ್ರಾಪರ್ ಮೀನ್ಸ್. ಯಾವುದೇ ರೀತಿಯಲ್ಲಿ ಅಡ್ವೊಕೇಟ್ ಇಂಪ್ರಾಪರ್ ಅಥವಾ ಇಲ್ಲೀಗಲ್ ಮೀನ್ಸಲ್ಲಿ ಕೋರ್ಟ್ನ ಡಿಸಿಷನ್ ಅಫೆಕ್ಟ್ ಮಾಡಬಾರ್ದು ಅಂತ. ಆ್ಯಂಡ್ ಅಡ್ವೊಕೇಟ್ ಅಬ್ಯೂಸಿಂಗ್ ದಿ ಪ್ರೊಸೆಸ್ ಆಫ್ ದಿ ಕೋರ್ಟ್ ಈಸ್ ಗಿಲ್ಟಿ ಆಫ್ ಮಿಸ್ಕಂಡಕ್ಟ್. ಸೊ ಯಾರು ಆ ಕೋರ್ಟ್ನ ಪ್ರೊಸೆಸನ್ನು ಅಬ್ಯೂಸ್ ಮಾಡ್ತಾನೆ, he is considered to be guilty of misconduct. ಮತ್ತು ಡಿ, ಆಲ್ ಆಫ್ ದಿ ಅಬೌವ್, ಇದೆಲ್ಲವೂ ಕೂಡ ಬರುತ್ತೆ ಅಂತ ಹೇಳುವಂಥದ್ದು. ಆಯಿತಾ? ಹೌದು, ಇದೆಲ್ಲವೂ ಕೂಡ ಲಾಯರ್ಗೆ ಹಕ್ಕಿಲ್ಲ. ಬಾಯ್ಕಾಟ್, ದೇ ಹ್ಯಾವ್ ನೋ ರೈಟ್ ಟು ಗೋ ಫಾರ್ ಎ ಸ್ಟ್ರೈಕ್ ಆರ್ ಗಿವ್ ಅ ಕಾಲ್ ಫಾರ್ ಬಾಯ್ಕಾಟ್, ಇದೆಲ್ಲ ಕೂಡ ಪ್ರೊಫೆಷನಲ್ ಎಥಿಕ್ಸ್ ಅಲ್ಲಿ ಬರುವಂಥದ್ದಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ 36th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಡನ್ ಬೈ ಸೀನಿಯರ್ ಅಡ್ವೊಕೇಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ರೂಲ್ಸ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ? ಸೊ ಸೀನಿಯರ್ ಅಡ್ವೊಕೇಟ್ಸ್ಗಳು ಅದ್ರ ಬಗ್ಗೆ ಏನು ರೂಲ್ಸ್ ಮಾಡ್ಬೋದು ಅಂತ ಆಲ್ರೆಡಿ ನಾವು ನೋಡಿದ್ದೇವೆ. ಸೊ ಮೇಕ್ ಕನ್ಸೆಷನ್ಸ್ ಆನ್ ಬಿಹಾಫ್ ಆಫ್ ಕ್ಲೈಂಟ್ ಆನ್ ಇನ್ಸ್ಟ್ರಕ್ಷನ್ ಫ್ರಮ್ ಜೂನಿಯರ್ ಅಡ್ವೊಕೇಟ್. ಬಿ ಅಕ್ಸೆಪ್ಟ್ ಇನ್ಸ್ಟ್ರಕ್ಷನ್ಸ್ ಟು ಡ್ರಾಫ್ಟ್ ಅ ಪ್ಲೀಡಿಂಗ್. ಸಿ ಅಕ್ಸೆಪ್ಟ್ ಬ್ರೀಫ್ ಡೈರೆಕ್ಟ್ಲಿ ಫ್ರಮ್ ಅ ಕ್ಲೈಂಟ್. ಆ್ಯಂಡ್ ಡಿ, ನನ್ ಆಫ್ ದಿ ಅಬವ್. ಸೊ ಇದರಲ್ಲಿ ನಾವು ರೂಲ್ 16 ಕಾಣ್ತೇವೆ ಈ ಸೀನಿಯರ್ ಅಡ್ವೊಕೇಟ್ಸ್ನ ಇದ್ರ ಬಗ್ಗೆ. ಸೊ ಅದು ಎ, they may make concessions on behalf of client on instructions from a junior advocate. 37ನೇ ಕ್ವಶನ್, which of the following is not a duty of an advocate to court? A, to not commit breach of section 126 of Evidence Act. B, to not to appear on behalf of any organization of whose executive committee he is a member. C, to not appear before a court, tribunal or authority in which his near relation is a member. And D, to conduct himself with dignity and self-respect during presentation of a case before a court and otherwise acting before a court. ಅಡ್ವೊಕೇಟ್, ಇದು ನಮಗೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು, ಟು ಕಮಿಟ್ ನಾಟ್ ಅ ಬ್ರೀಚ್ ಅಂತ. ಆದರೆ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಬರುವಂಥ ಆ ಒಂದು ಪ್ರೊವಿಷನಲ್ಲಿ ಬರುವಂಥದ್ದಲ್ಲ. ಆ್ಯಂಡ್ ಇಟ್ಸ್ ಆಲ್ಸೋ ನಾಟ್ ಅ ಡ್ಯೂಟಿ ಆಲ್ಸೋ. ಸೊ ಡ್ಯೂಟಿಲಿ ಕಾಣುವಂಥದ್ದು ಇಲ್ಲಿ ಟು ನಾಟ್ ಅಪಿಯರ್ ಆನ್ ಬಿಹಾಫ್ ಆಫ್ ಎನಿ ಆರ್ಗನೈಸೇಷನ್. ಯಾವುದ್ರಲ್ಲಿ ಮೆಂಬರ್ ಆಗಿರ್ತಾನೆ ಅದರ ಪರವಾಗಿ ಅವರು ಅಪಿಯರ್ ಆಗಲಿಕ್ಕಿಲ್ಲ. ಹಾಗೆ ಟ್ರಿಬ್ಯುನಲ್ ಅಥಾರಿಟಿಗೆ ಮೆಂಬರ್ ಆದವರು ಕೂಡ ಹಿ ಕೆನಾಟ್ ಅಪಿಯರ್. ಹಾಗೆ ಟು ಕಂಡಕ್ಟ್ ಹಿಮ್ಸೆಲ್ಫ್ ವಿತ್ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಡ್ಯೂರಿಂಗ್ ಪ್ರೆಸೆಂಟೇಷನ್ ಆಫ್ ಅ ಕೇಸ್ ಬಿಫೋರ್ ಅ ಕೋರ್ಟ್ ಆ್ಯಂಡ್ ಅದರ್ವೈಸ್. ಸೊ ತಮ್ಮನ್ನು ತಾವು ಡಿಗ್ನಿಟಿಯಿಂದ ಒಂದು ಪ್ರೆಸೆಂಟ್ ಮಾಡ್ಕೊಳ್ಬೇಕು, ಗೌರವಾನ್ವಿತವಾಗಿ ರೆಪ್ರೆಸೆಂಟ್ ಮಾಡಬೇಕು ಹೇಳೋದು. ಇದೆಲ್ಲ ಡ್ಯೂಟೀಸ್ ಆಫ್ ಅ ಕೋರ್ಟ್ ಡ್ಯೂಟೀಸ್ ಆಫ್ ದಿ ಅಡ್ವೊಕೇಟ್ ಟುವರ್ಡ್ಸ್ ದಿ ಕೋರ್ಟ್. ಆದರೆ ಅದು ಡ್ಯೂಟಿ ಅಂತ ಅಲ್ಲ ಅಂತ ಹೇಳ್ತಾರೆ. ಎ, ಪ್ರೊಫೆಷ್ನಲ್ ಇದು ಪ್ರಿವಿಲೇಜ್ ಇರುತ್ತಲ್ಲ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ಸ್ಗೆ ಇರುವಂಥದ್ದು. ಸೊ ಅದರ ಬಗ್ಗೆ ಬ್ರೀಚ್ ಮಾಡಬಾರ್ದು ಅಂತ ಡ್ಯೂಟಿ ಅಂತ ಏನಿಲ್ಲ. 38th ಕ್ವಶನ್, which of the following rules of chapter 2 of part 6 of the bar council rules deal with the duty of an advocate in respect of any monies received by him from the client? A, rule 25, B, rule 33, C, rule 24, and D, none of the above. ಕ್ಲೈಂಟಿಂದ ಪಡೆದುಕೊಂಡಂತಹ ಒಂದು ಹಣ ಏನಿರುತ್ತೆ, ಒಂದು ಅಮೌಂಟ್, ಅದ್ರ ಬಗ್ಗೆ ಏನೇನು ಡ್ಯೂಟಿ ಇದೆ ಅಡ್ವೊಕೇಟಿಗೆ ಹೇಳುವಂಥ ಒಂದು ರೂಲ್ಸನ್ನು ಬಾರ್ ಕೌನ್ಸಿಲ್ ಆಫ್ ರೂಲ್ಸ್ ಹೇಳಿದೆ. ಯಾವುದದು? ಸೆಕ್ಷನ್ 36, ಸಾರಿ ಅದು ಇನ್ನೊಂದು
25 ರೂಲ್ 25 ನಾವು ನೋಡ್ತೇವೆ. ಹಣ ತಗೊಂಡಿರುವಂಥದ್ದು ರೂಲ್ 25 ಅದ್ರ ಬಗ್ಗೆ ಡ್ಯೂಟಿ. ಇನ್ನು ನೆಕ್ಸ್ಟ್ ಕ್ವಶನ್ 39th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಷನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್ 1961 ಪ್ರೊವೈಡ್ಸ್ ಫಾರ್ ದಿ ಪವರ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟು ವಿಡ್ರಾ ಟು ಇಟ್ಸ್ ಸೆಲ್ಫ್ ಎನಿ ಪ್ರೊಸೀಡಿಂಗ್ಸ್ ಫಾರ್ ಡಿಸಿಪ್ಲಿನರಿ ಆಕ್ಷನ್ ಪೆಂಡಿಂಗ್ ಬಿಫೋರ್ ಎನಿ ಸ್ಟೇಟ್ ಬಾರ್ ಕೌನ್ಸಿಲ್. ಬಾರ್ ಕೌನ್ಸಿಲ್ಗೆ ಕೆಲವೊಂದು ಯಾವುದೋ ಆಕ್ಷನ್ ಪ್ರೊಸೀಡಿಂಗ್ ಇಂದ ಅದನ್ನು ವಿಡ್ರಾ ಮಾಡುವಂಥ, ಅದೇ ತನ್ನನ್ನೇ ತಾನು ವಿಡ್ರಾ ಮಾಡ್ಕೊಳ್ಳುವಂಥ ಪವರ್ ಎಲ್ಲಿದೆ ಅಂದರೆ ಸೆಕ್ಷನ್ 36 ಸಬ್ಸೆಕ್ಷನ್ 2 ಅಲ್ಲಿ ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಒನ್ 40th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕೇಸ್ ಇಸ್ ದಿ ಲೀಡಿಂಗ್ ಕೇಸ್ ಇನ್ ಟರ್ಮ್ಸ್ ಆಫ್ ಡೆಲಿಬರೇಟ್ ಡಿಲೇ ಇನ್ ಫೈಲಿಂಗ್ ಆಫ್ ದಿ ಸೂಟ್ ರಿಸಲ್ಟಿಂಗ್ ಇನ್ ಹ್ಯೂಜ್ ಲಾಸಸ್ ಟು ದಿ ಕಂಪ್ಲೇನೆಂಟ್. ಬೇಕಂತ ಡೆಲಿಬರೇಟ್ ಡಿಲೇ ಮಾಡುವಂಥ ಸೂಟ್ ಫೈಲ್ ಮಾಡುವಾಗ ಕಂಪ್ಲೇನೆಂಟ್ ತುಂಬ ಲಾಸ್ ಆಗುತ್ತೆ ಅಂಥ ಒಂದು ಸಿಚುಯೇಷನ್ ಯಾವ ಕೇಸಲ್ಲಿ ಇಲ್ಲಿ ಹೇಳಿದ್ದಾರೆ ಅಂತ. ಎ ಕೃಷ್ಣರಾಜ್ ಗೋಸ್ವಾಮಿ ವರ್ಸಸ್ ವಿಶ್ವನಾಥ್ ಡಿ ಮುಕಾಶಿಕರ್, ಬಿ ಪ್ರತಾಪ್ ನಾರಾಯಣ್ ವರ್ಸಸ್ ವೈ ಪಿ ರಹೇಜಾ, ಸಿ ಬಾಬುಲಾ ಜೈನ್ ವರ್ಸಸ್ ಸುಭಾಷ್ ಜೈನ್ ಆ್ಯಂಡ್ ಡಿ ಜಾನ್ ಡಿ ಡಿಸೋಜಾ ವರ್ಸಸ್ ಎಡ್ವರ್ಡ್ ಅನಿ. ಸೊ ಎ ಕೃಷ್ಣರಾಜ್ ಗೋಸ್ವಾಮಿ ವರ್ಸಸ್ ವಿಶ್ವನಾಥ್ ಅಂತ ಹೇಳಿ ನಾವು ಕಾಣ್ತೇವೆ. ಓಕೆ, ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇಷ್ಟು ನಾವು 40 ಕ್ವಶನ್ಸ್ಗಳನ್ನು ಆಲ್ಮೋಸ್ಟು ಇಲ್ಲಿ ತನಕ 1 hour ಡಿಸ್ಕಷನ್ ಮಾಡಿದ್ದಾವೆ. ಸೊ ಮುಂದಿನ ಒಂದು ಬರುವಂಥ ದಿನಗಳಲ್ಲಿ ಇನ್ನೂ ಆದಷ್ಟು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ, ಆದಷ್ಟು ನಾವು ಟ್ರೈ ಮಾಡೋಣ. ಎಷ್ಟು ಸಾಲ್ವ್ ಮಾಡಲಿಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಈ ಆ್ಯಕ್ಟ್ಸ್ಗಳನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಹಾಗೆ ನಿಮಗೆ ಗೊತ್ತಿರ್ಬೋದು ಅನ್ಅಕಾಡೆಮಿಯ ಕ್ಲಾಸಸ್ಗಳ ಬಗ್ಗೆ ನಾನು ಯಾವಾಗಲೂ ಪ್ರತಿ ಕ್ಲಾಸಲ್ಲಿ ನನ್ನ ಕ್ಲಾಸಸ್ಗಳ ಡೀಟೇಲ್ಸ್, ನನ್ನ ಕ್ಲಾಸಸ್ಗಳ ಮಾಹಿತಿಯನ್ನು, ಅನ್ಅಕಾಡೆಮಿಲಿ ಶುರುವಾಗ್ತಾ ಇರುವಂತಹ ಬೇರೆ ಬೇರೆ ಬ್ಯಾಚಸ್ಗಳ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೇನೆ. ಸೊ ಹೀಗೆ ಈ ಒಂದು ಮಾಹಿತಿಯ ಒಂದು ಇದರಾಗಿ ನೋಡಿ ಹೊಸದಾಗಿ ಶುರುವಾಗುವಂತಹ ಬ್ಯಾಚಸ್ಗಳ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಲವಾರು ರೀತಿಯ ಬ್ಯಾಚಸ್ಗಳಿವೆ ನೋಡಿ, ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಬ್ಯಾಚಸ್ಗಳು ಕೂಡ ಇಲ್ಲಿ ನಾವು ಕಾಣ್ತೇವೆ. ಉತ್ತರಾಖಂಡ್ ಜುಡಿಷರಿಗೆ ಸ್ಟಾರ್ಟ್ ಆಗುವಂಥದ್ದು ಫೆಬ್ರವರಿ 1ಕ್ಕೆ, ಹಾಗೆ ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ 2023ಕ್ಕೆ ತನ್ಸುಖ್ ಸರ್ ಅವರ ಬ್ಯಾಚ್ ಸ್ಟಾರ್ಟ್ ಆಗುವಂಥದ್ದು, ಉತ್ತರಾಖಂಡ್ ಜುಡಿಷರಿ ಬ್ಯಾಚಲ್ಲಿ, ಹಾಗೆ ವೆಸ್ಟ್ ಬೆಂಗಾಲ್ ಬ್ಯಾಚಲ್ಲಿ ಸೊ ನಾನು ಕೂಡ ಇರುವಂಥದ್ದು. ಸೊ ನನ್ನ ಒಂದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇರುವಂಥದ್ದು ಇಂಗ್ಲೀಷಲ್ಲಿ, ಹಾಗೆ ಬೇರೆ ಹಿಂದಿಯಲ್ಲೂ ಕೂಡ ಇರುತ್ತೆ. ಸೊ ಕೆಲವೊಂದು ಕ್ರ್ಯಾಶ್ ಕೋರ್ಸು, ಕೆಲವೊಂದು ರೆಗ್ಯುಲರ್ ಬ್ಯಾಚು, ಸೊ ಅದರದ್ದು ಮಾಹಿತಿನ ಕೂಡ ನೀವು ನೋಡ್ಬೋದು. ಹಾಗೆ ನೋಡಿ ಅನ್ಅಕಾಡೆಮಿಲಿ ಹೊಸದಾಗಿ ಒಂದು ಫೀಚರು, ಬಹಳ ಒಂದು ಇಂಪಾರ್ಟೆಂಟ್ ಫೀಚರ್ ನಿಮಗೆ ಲಭ್ಯ ಇದೆ, ಡಿಜಿಟಲಿ ಅವೈಲೇಬಲ್ ಜುಡಿಷರಿ ನೋಟ್ಸ್ ಅಂತ ನಾವಿಲ್ಲಿ ಕಾಣ್ತೇವೆ. ಸೊ ಇದರದ್ದು ಮುಖ್ಯವಾದ ಕೀ ಫೀಚರ್ಸ್ ಏನು, ಸೊ ನಿಮಗೆ ಕಂಪ್ಲೀಟಾಗಿ ಏನು ಗೈಡೆನ್ಸ್ ಸಿಗಬೇಕು, ಕ್ವಿಕ್ ವ್ಯೂ ಚಾರ್ಟ್ಸ್ ಸಿಗುತ್ತೆ, ಹಾಗೆ ರೀಸೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಲೀಗಲ್ ಮ್ಯಾಕ್ಸಿಮ್ಸ್ಗಳ ಬಗ್ಗೆ ಸಿಗುತ್ತೆ, ಇಂಟಿಗ್ರೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಬಗ್ಗೆ ಇದೆ, ಮೇನ್ಸ್ ಕ್ವಶನ್ಸ್ ಹಾಗೆ ಮಾಡೆಲ್ ಆನ್ಸರ್ಸ್ಗಳ ಬಗ್ಗೆ ಕೂಡ ಮಾಹಿತಿನ ಸಿಗುತ್ತೆ ನಿಮಗೆ, ಹಾಗೆ ಸಬ್ಜೆಕ್ಟಿವ್ ಥಿಯರಿ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಒಟ್ಟಾರೆ ಕಂಪ್ಲೀಟಾಗಿ ಇಲ್ಲಿ ನಾವು ಕಾಣುವಂಥದ್ದೇನು, ನಿಮ್ಮ ಒಂದು ಕಾಂಪ್ರಹೆನ್ಸಿವ್ ಪ್ರಿಪ್ರೇಷನ್, ಡೀಟೇಲ್ ಪ್ರಿಪ್ರೇಷನ್ಗೂ ಬೇಕು, ಹಾಗೆ ಕ್ವಿಕ್ ರಿವಿಷನ್ಗೂ ಹೆಲ್ಪ್ ಆಗುವಂಥ ಒಂದು ಡಿಜಿಟಲಿ ಅವೈಲೇಬಲ್ ನೋಟ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ಫಿಸಿಕಲಿ ಇದು ಸದ್ಯಕ್ಕೆ ಲಭ್ಯ ಇಲ್ಲ, ಫಿಸಿಕಲಿ ಐಕಾನಿಕ್ ಸಬ್ಸ್ಕ್ರಿಪ್ಷನ್ಸ್ಗೆ ಲಭ್ಯ ಇರುತ್ತೆ ಫಿಸಿಕಲ್ ಕಾಪೀಸ್. ಅದೇ ಈ ಪ್ಲಸ್ ಕೋರ್ಸ್ಗೆ ಯಾರು ಎನ್ರೋಲ್ ಆಗಿದ್ದೀರಿ, ಪ್ಲಸ್ ಅಥವಾ ಐಕಾನಿಕ್ ಕೋರ್ಸಿಗೆ, ಅವರೆಲ್ಲರಿಗೂ ಕೂಡ ಡಿಜಿಟಲಿ ಇದು ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಮ್ಮ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ, ಡಿಜಿಟಲಿ ಅವೈಲೇಬಲ್ ನೋಟ್ಸ್ ಸಿಗುತ್ತೆ. ಓಕೆ, ಸೊ ಎಲ್ಲ ಯಾರು ಪ್ಲಸ್ ಮತ್ತು ಐಕಾನಿಕ್ ಇದ್ದೀರಿ ಅವರೆಲ್ಲರಿಗೂ ಕೂಡ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಹಾಗೆ ಯಾರ್ಯಾರು ನೋಡಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ನಿಮಗೆ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಮಾಹಿತಿಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವಿಷಯಗಳು ಇವೆ. ಒಂದು, ಜನವರಿ 31 ನಂತರ ಪ್ರೈಸ್ 20% ಹೈಕ್ ಆಗ್ತಾ ಇದೆ. ಆದರೆ ನಿಮಗೆ ಈ ಗಣರಾಜ್ಯೋತ್ಸವ ದಿನಾಚರಣೆ ಒಂದು ವಿಶೇಷವಾದ ಶುಭ ಸಂದರ್ಭದಲ್ಲಿ ಈ ಒಂದು ಕಂಪ್ಲೀಟ್ ವಾರ 20% ಆಫರ್ ಎಲ್ರಿಗೂ ಸಿಗ್ತಾ ಇದೆ. ಯಾರು ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಿ ಅವರೆಲ್ಲರೂ ಕೂಡ 20% ಆಫರ್ ಇದೆ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾ ಬೇಡವಾ ಹೇಳುವಂಥ ಒಂದು ಮಾಹಿತಿ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಪ್ಲಸ್ ಸಬ್ಸ್ಕ್ರಿಪ್ಷನ್ನು, ಈಗ ನನ್ನ ಕರ್ನಾಟಕ ಜುಡಿಷರಿ ಬ್ಯಾಚ್ ನೀವು ಜಾಯ್ನ್ ಆಗ್ತೀರಿ ಅಂದರೆ ನನ್ನ ಬ್ಯಾಚ್ 6 ತಿಂಗಳಿರುವಂಥದ್ದು. ಸೊ ಆವಾಗ ನೀವು 6 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚನ್ನು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗತ್ತೆ. ಆವಾಗ 6 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಟೋಟಲ್ ಆಗಿ 30,616 ರೂಪಾಯಿ ನೀವು ಕಟ್ಟಲಿಕ್ಕೆ ಬರುವಂಥದ್ದು. ಇಲ್ಲದ್ರೆ ಆ್ಯಕ್ಚುಲ್ ಪ್ರೈಸು 38,267 ರೂಪಾಯಿ.
ಇನ್ನೂ ಅದು ಇನ್ಕ್ರೀಸ್ ಆಗುತ್ತೆ ಆಫ್ಟರ್ January 31st. ಅಂದರೆ ಇನ್ನೂ ಅಬೌಟ್ 20% ಇನ್ಕ್ರೀಸ್ ಆಗುತ್ತೆ, ಅಬೌಟ್ 45,000 ಆಗುತ್ತೆ. ಸೊ ಈ ಅವಧಿಲೇ ತೊಗೊಂಡ್ರೆ ನಿಮಗೆ 7,653 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಸಜೆಸ್ಟ್. 6 ತಿಂಗಳದ್ದು ತೊಗೊಳ್ಳಿ ಅಥವಾ 1 ತಿಂಗಳ ಸಬ್ಸ್ಕ್ರಿಪ್ಷನ್ನು, 1 ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ. ಇದಕ್ಕೂ ನಿಮಗೆ ಡಿಜಿಟಲಿ ನೋಟ್ಸ್ ಬೈ ಒಂದೊಂದೇ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ, ಒಂದೊಂದೇ ನೋಟ್ಸನ್ನು. ಹಾಗೆ ಇದು ಕೂಡ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅವರಿಗೂ ಕೂಡ 6 ತಿಂಗಳು ನಿಮಗೆ 42,000 ಚಾರ್ಜ್ ಆಗುತ್ತೆ. ಆದರೆ ಇದು ಫಿಸಿಕಲಿ ನೋಟ್ಸ್ ನಿಮಗೆ ಇಟ್ ಮೇ ಬಿ ಮೇಡ್ ಅವೈಲೇಬಲ್ ಓನ್ಲಿ ಫ್ರಮ್ ಲೈಕ್ ಜೂನಲ್ಲಿ ಯಾವಾಗ ಅವೈಲೇಬಲ್ ಆಗುತ್ತೆ ಅದನ್ನು ನೀವು ನೋಡ್ಕೊಳ್ಳಿ. ನಿಮಗೆ ಕೋಡ್ ಈಗ ಡಿಸ್ಕೌಂಟ್ ಬೇಕಂದರೆ ಯು ಕ್ಯಾನ್ ಯೂಸ್ ಮೈ ಕೋಡ್ ಅಪರ್ಣಾ ಲಾ ಅಂತ ಏನು ಕೋಡ್ ಇದೆ, ಈ ಕೋಡನ್ನು ಹಾಕಿ ನೀವು ಇದನ್ನು ನೀವು ಡಿಸ್ಕೌಂಟನ್ನು ಪಡಿಬೋದು. ಹಾಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾರಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಅದೇ ನಾನು ಆವಾಗ ಹೇಳ್ತಾ ಇದ್ದೆ ಪ್ರೈಸ್ ಹೈಕ್ ಆಗ್ತಾ ಇದೆ ಅಂತ. ಸೊ ಈ ಪ್ರೈಸ್ ಹೈಕ್ ನೋಡಿ ಎಷ್ಟು ಆಗ್ತಾ ಇದೆ. ಸೊ ಟೋಟಲಿ ನೀವು ಈಗ 28 ತೊಗೊಂಡ್ರೆ ಸುಮಾರು 40% ಡಿಸ್ಕೌಂಟ್ ಸಿಕ್ಕಾಗೆ ಆಗುತ್ತೆ. ಯಾಕೆಂದರೆ ಆಮೇಲೆ ಪ್ರೈಸ್ ಹೈಕ್ ಆಗುತ್ತೆ, ಈಗ ನಾರ್ಮಲ್ ಪ್ರೈಸ್ ಕೂಡ ಕಮ್ಮಿ ಇದೆ ಅಂತ. ಸೊ ನಾನು 6 ತಿಂಗಳದಕ್ಕೆ ಹೇಳೋದಾದರೆ ನೋಡಿ ಟೋಟಲ್ 45,000 ಆಗುತ್ತೆ. ಆದರೆ ಈಗ ಪೇ ಮಾಡೋದಾದರೆ ನೀವು 30,000. ಸೊ ಒಟ್ಟಾರೆಯಾಗಿ 15,000 ನೀವು ಉಳಿತಾಯ ಮಾಡ್ಬೋದು. ಓಕೆ, ಸೊ ಇದು ಒಂದು ಮಾಹಿತಿ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು 1 ಫೆಬ್ರವರಿಯಿಂದ ನಿಮಗೆ ಬರುವಂಥದ್ದು. ಸೊ ಇಷ್ಟು ಮಾಹಿತಿನ ನಾನು ಹೇಳಿದೆ. ಹಾಗೆ ಇದು ಕೂಡ ನೀವು ಯು ಕ್ಯಾನ್ ಯೂಸ್ ಮೈ ಕೋಡ್ ಅಪರ್ಣಾ ಲಾ ಅಂತ ಈ ಕೋಡನ್ನು ಯೂಸ್ ಮಾಡ್ಬೋದು. ಕರ್ನಾಟಕ ಬ್ಯಾಚ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ನಾನು ಮತ್ತು ಸ್ವಾತಿ ಮ್ಯಾಮ್. ಸೊ ಅದು ಇನ್ನೂ ಈಗ ಚಾಲ್ತಿಯಲ್ಲಿದೆ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೂ ಸಹ ನೀವು ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ನೋಡಬೇಕಾಗತ್ತೆ. ಲೈವ್ ಕ್ಲಾಸಸ್ಗಳನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅಟೆಂಡ್ ಆಗ್ಬೋದು. ಸೊ ಇಷ್ಟು ಈ ಒಂದು ಅನ್ಅಕಾಡೆಮಿ ಕ್ಲಾಸಸ್, ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ಸ್ ಬಗ್ಗೆ. ಹಾಗೆ ಅನ್ಅಕಾಡೆಮಿ ಟೆಸ್ಟ್ ಸೀರೀಸ್ಗಳು ಕೂಡ ಬಹಳಷ್ಟು ಇವೆ. ಟೆಸ್ಟ್ ಸೀರೀಸ್ಗಳನ್ನು ಕೂಡ ಅಟೆಂಡ್ ಆಗಿ, ಯಾಕಂದರೆ ನೀವು ಎಷ್ಟು ಟೆಸ್ಟ್ ಸೀರೀಸ್ಗಳು, ಮಾಕ್ ಟೆಸ್ಟ್ಗಳು ಅದೆಲ್ಲ ಅವೈಲೇಬಿಲಿಟಿ ನಿಮಗೆ ಇದೆ. ಸೊ ನನ್ನ ಈ ಟೆಸ್ಟ್ ಸೀರೀಸ್ಗಳ ಕ್ಯಾಲೆಂಡರನ್ನು ನಾನು ಬರುವಂಥ ದಿನಗಳು ನಿಮಗೆ ಕಳಿಸ್ತೇನೆ. ಅದನ್ನು ಆದಷ್ಟು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಹೀಗೆ ನಿರಂತರವಾಗಿ ಈ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ನಾನು ಹಲವಾರು ಆಲ್ರೆಡಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ಲಾಸಸ್ಗಳು ಕೂಡ ತೊಗೊಂಡಿದ್ದೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೂಡ ತೊಗೊಂಡಿದ್ದೆ. ಕೆಲವೊಂದು APP ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ, APP ಎಕ್ಸಾಮ್ ಹೇಗೆ ಕಂಡಕ್ಟ್ ಆಗುತ್ತೆ ಅಂತ. ಹಾಗೆ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಒಟ್ಟಾರೆಯಾಗಿ ಈ ಅನ್ಅಕಾಡೆಮಿ ಜುಡಿಷರಿ ಪ್ಲಾಟ್ಫಾರ್ಮಲ್ಲಿ ಹಲವಾರು ಎಜುಕೇಟರ್ಸ್ಗಳು ಕೆಲವೊಂದು ಮಿನಿ ಬ್ಯಾಚ್ ಮಾಡ್ತಾರೆ, ಕೆಲವೊಂದು ಕಂಪ್ಲೀಟ್ ಆಗಿ ಕೋರ್ಸ್ಗಳಿರುತ್ತೆ, ಸಣ್ಣ ಸಣ್ಣ ಟಾಪಿಕ್ಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಎಲ್ಲವೂ ಕೂಡ ಆ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಹೇಳುವಂಥ ಒಂದು ಉದ್ದೇಶ ಇರುವಂಥ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಅನ್ಅಕಾಡೆಮಿ ಜುಡಿಷರಿ ಚಾನಲ್. ಹಾಗೆ ಲೆಟ್ಸ್ ಕ್ರ್ಯಾಕ್ ಜುಡಿಷರಿ ಹೇಳುವಂಥ ಒಂದು ಜುಡಿಷರಿ ಚಾನಲ್ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಾರ, ಮುಂದಿನ ದಿನ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಸೊ ಕೀಪ್ ವಾಚಿಂಗ್, ಲೆಟ್ಸ್ ಕ್ರ್ಯಾಕ್ ಇಟ್.